ರೀ ಸೀನಿಯರ್ ಎಂಪ್ಲಾಯ್ ಕಂಡ್ರಿ ನೀವು ರೆಸ್ಪಾನ್ಸಿಬಿಲಿಟಿ ಬೇಡವಾ? ಅಮೌಂಟ್ ಟ್ಯಾಲಿ ಆಗಿಲ್ಲ ಅಂದ್ರೆ ನಿನ್ ಕೈಯಲ್ಲೇ ಕಟ್ಟಿಸ್ತೀನಿ. ಅಯ್ಯೋ ಎಲ್ಲೋಯ್ತಪ್ಪ ದುಡ್ಡು? ಎಲ್ಲೋಯ್ತಪ್ಪ? ಅಯ್ಯೋ ಯಾರಪ್ಪ ಎತ್ಕೊಂಡ್ರು? Here's a time we all prayed for. Here's a time we all craved for. Here's a time we all fought for. Here's a time I wanna see it all break down. There's not a thing I fear, not in this jungle fair. You're in my neighborhood, try catch me. Predators on the town, don't be my next and pray. And start a beg and pray, it's free play. Oh, what a happy place to chill. Orange skies and blood in the streets. Show myself feasting with my Breaking news. There's been diamond smuggling in Dollarspete. Police are finding out for the smugglers. There's an information that it's being smuggled from the coastal areas of Karnataka. Keep watching our channel. We'll provide you the exclusive updates. ಸೈನ್ ಮಾಡೋ. ನಾವು ನಿಮ್ಮನೆ ಹತ್ರ ಬರಬೇಕಾ? ಕೊಡೋ ಟೈಮಿಗೆ ಕರೆಕ್ಟಾಗಿ ಕಮಿಷನ್ ಕೊಟ್ಟಿದ್ದಿದ್ರೆ ಇದೆಲ್ಲ ಆಗ್ತಿತ್ತ? ಅಣ್ಣ ಯಾರನ್ನು ಕಳಿಸ್ಲಿ? ರಾಜ.
ಹೇಯ್ ಏನೋ ಮಾಡ್ತಿದ್ಯಾ ಅಲ್ಲಿ? ಅಣ್ಣ ಚಾರ್ಜರ್ ಅಣ್ಣ. ಯಾವುದೋ ಅದು ತುಕಾಲಿ ಫೋನು, ಯಾವಾಗ ಫೋನ್ ಮಾಡೋದು ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಮೊದಲು ತೊಗೊಂಡೋಗಿ ಯಾವುದೋ ಗುಜರಿಗೆ ಎಸ್ಬಿಟ್ಟು ಹೊಸ ಫೋನ್ ತಗೋ. ಟೈಮ್ ಬರ್ತಿದೆ ಅಣ್ಣ, ತಗೋತೀನಿ. ಆಧಾರ್ ಕಾರ್ಡ್ ಇದೆ ತಾನೇ? ಇದೆ ಅಣ್ಣ. ತಗೋ, ಬ್ಯಾಂಕ್ ಹೋಗ್ಬಿಟ್ಟು ಕ್ಯಾಶ್ ವಿಡ್ರಾ ಮಾಡ್ಕೊಂಬ. ಸರಿ ಅಣ್ಣ. ಅಣ್ಣ ಗಾಡಿ ಕೀ. ನನ್ನ ಗಾಡಿನೇ ತಗೊಂಡೋಗಿ. ಸರಿ ಅಣ್ಣ. ಕಣ ಇವತ್ತು ಬರೋಕ್ಕಾಗಲ್ಲ, ನಾಳೆ ಸಿಗ್ತೀನಿ. ಮಾಡ್ತೀನಿ ಮೊಬೈಲೆಲ್ಲ ಇವನ್ ಗಾಡಿ ಕುದುರೆಗೆ ಹಾಕ್ಬೇಕು. ಹೇಯ್ ಇನ್ನೂ ಹೋಗಿಲ್ವೇನಾ? ಸ್ಟಾರ್ಟ್ ಆಗ್ತಾ ಇಲ್ಲ ಅಣ್ಣ. ಇರೋ ಬರೋ ಶಕ್ತಿನೆಲ್ಲ ಬೇರೆ ಕಡೆ ಹೊಡೆದು ವೇಸ್ಟ್ ಮಾಡಿದ್ರೆ ಇನ್ನೆಲ್ಲಿ ಸ್ಟಾರ್ಟ್ ಆಗುತ್ತೆ? ಸೈಡಿಗೆ ಬಾ. ಅಯ್ಯ ರಾತ್ರಿ ಎಲ್ಲ ಹೊರಗೆ ನಿಂತಿತ್ತಲ್ಲ, ರಿಚ್ ಆಗಿರ್ಬೇಕು ಗಾಡಿ. ರಾತ್ರಿ ಎಲ್ಲ ನಿಲ್ಸಿದ್ರೆ ಇನ್ನೇನಾಗುತ್ತೆ? ಸ್ಟಾರ್ಟ್ ಆಗಂಗೆ. ಲಂಡನ್ ಬಿಜ್ಲಿ ಗಡ್ಡೆ ಎಲ್ಲ ಇಲ್ಲ ಅಣ್ಣ. ಅವರೆಲ್ಲ ಬೆಳಗ್ಗೆನೆ ಮಾರ್ಕೆಟ್ಗೆ ಹೋದ್ರು. ಮಧ್ಯಾಹ್ನಕ್ಕೆಲ್ಲ ಬರ್ತೀಯ ತಾನೆ? ಹ್ಞೂ ಬರ್ತೀನಣ್ಣ. ಕರೆಕ್ಟಾಗಿ ಹೇಳೋ. ಪಕ್ಕ ಅಣ್ಣ, ಇನ್ನೂ ಬೇಗ ಬರ್ತೀನಿ. ಹುಷಾರು. ನನ್ಗೇನಣ್ಣ, ರಾಜ ನಾನು. ನಿನಗಲ್ಲ, ರಾಕೆಟ್ಗೆ. ಈಗ ಮೀನರಾಶಿಯ ದಿನ ಭವಿಷ್ಯದ ಬಗ್ಗೆ ನೋಡೋಣ. ಅವರಿಗೆ ಇವತ್ತಿನ ದಿವಸ ಇದೆ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಆಗೋದ್ರಿಂದ ಈಗ ಮನೇಲೆಲ್ಲ ವಸ್ತುಗಳು ಕಾಲಿಗೆ ಸಿಗುತ್ತೆ. ಬೆಳೆದಿರೋ ಹುಡುಗಿನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳ್ಳೋದು? ಓದು ಮುಗಿತಿದ್ದಂಗೆ ರಾಣಿಗೆ ಮದುವೆ ಮಾಡಬೇಕು. ಅದಕ್ಕೆ ಅಂತಾನೆ ನಾನು ಲಕ್ಷ್ಮಿ ಆಂಟಿ ಹತ್ರ ಚೀಟಿ ಹಾಕೊಂಡಿದ್ದೀನಿ ಕಣೋ. ಕೇಳಿಸ್ತಿದ್ಯಾ? ಬರೋ ತಿಂಗಳಿಂದ 15,000 ರೂಪಾಯಿ ಕಟ್ಕೊಂಡು ಹೋಗ್ಬಿಡು. ಹಾ, ಮಿಕ್ಕಿದ ಕಾಸನ್ನ ನಮ್ಮ ಮನೆ ದೇವ್ರ ಉಂಡಿಗೆ ಹಾಕ್ಬಿಡು. ಆ ದೇವ್ರ ದಯದಿಂದಾನೆ ನಿನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿರೋದು. ಹೇಗೂ ನಿನ್ಗೊಂದೊಳ್ಳೆ ಕೆಲಸ ಸಿಕ್ಕಿದೆ. ನಮ್ಮ ರಾಣಿಗೂ ಒಳ್ಳೆ ಕಡೆ ವರ ಬಂದು ಮದುವೆ ಆದರೆ ಮನೆ ದೇವ್ರಿಗೆ ಬರ್ತೀನಿ, ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋತೀನಿ. ಮಾವ್, ನೀನು ಹರಕೆ ಗಿರ್ಕೆ ಅಂತ ಏನು ಹೊತ್ಕೋಬೇಡ. ಈಗಿರೋ EMI ನನ್ನ ಕೈಲಿ ಕಟ್ಟಕ್ಕಾಗ್ತಾ ಇಲ್ಲ. ದಿನ ಲೇಟಾಗಿ ಬರ್ತೀನಿ ಅಂತ ಮ್ಯಾನೇಜರ್ ಬೇರೆ ಬೈತಾ ಇದ್ದಾರೆ. EMI ಬೇರೆ ನನ್ನ ಬೈಕ್ ತಗೋಬೇಕು. ಡೌನ್ ಪೇಮೆಂಟ್ಗೆ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ಅದ್ರಲ್ಲಿ ನಿಂದು ಬೇರೆನಾ? ಏ ಅಣ್ಣ ತಗೋ, ನಿಮ್ದು ಇದ್ದಿದ್ದೆ. ನಿಮ್ಮ ಅಪ್ಪ ಇದ್ದಿದ್ರೆ ನನಗೆ ಪರಿಸ್ಥಿತಿ ಬರ್ತಿತ್ತಾ? ಈ ನನ್ನ ಮಕ್ಕಳು ಯಾವಾಗ ಉದ್ಧಾರ ಆಗ್ತಾರೋ.
ಹುಷಾರು, ಸೌಂಡ್ ಇಲ್ದಂಗೆ ಮಾಡ್ಬೋದಲ್ಲಮ್ಮ. ಪಪ್ಪ ಪಪ್ಪ ಬನ್ನಿ ಪಪ್ಪ ರೆಡಿ ಮಾಡಿಸಿ. ಅಮ್ಮನ ಕೇಳೋಗೋ. ಮಮ್ಮಿ ಮಮ್ಮಿ ಪಪ್ಪ ರೆಡಿ ಮಾಡಿಸ್ತಾರ, ನೀನೇ ಒಂದು ರೆಡಿ ಮಾಡಿಸಿ ಮಮ್ಮಿ. 2 ನಿಮಿಷ ಬರ್ತೀನಿ ಆಯ್ತಾ, ನೀನು ರೂಮ್ಗೆ ಹೋಗು. ಪೂಜಾ, ನಾನು 5 ಲಕ್ಷ ಕೇಳಿದ್ನಲ್ಲ, ಏನಾಯಿತು? 2 ತಿಂಗಳಿಂದ ಬಡ್ಡಿ ಬೇರೆ ಕಟ್ಟಿಲ್ಲ. ಆ ರೌಡಿಗಳು ಬೇರೆ ಪ್ರೆಷರ್ ಆಗ್ತಾ ಇದ್ದಾರೆ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಇವತ್ತು ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಮರಿಬೇಡ ಕಣೆ ಪ್ಲೀಸ್. ನಿನಗೇನು ಬೇಕಾದರೂ ಹೆಲ್ಪ್ ಮಾಡ್ತೀನಿ. ಇದೇ ಲಾಸ್ಟ್ ಲೋನ್ ಕ್ಲಿಯರ್ ಮಾಡ್ತೀಯ ಅಲ್ವಾ? ನಾವೆಲ್ಲ ಹ್ಯಾಪಿಯಾಗಿರ್ಬೋದು. ಮಮ್ಮಿ ಬೇಗ ಬಾರೋ. ಇವತ್ತು ಲೇಟ್ ಆಯ್ತು. ಟೈಮ್ ಆಯ್ತು ಕಣ, ಬಾ ಬೇಗ. ಟಿಫನ್ ಬಾಕ್ಸ್ ತಗೊಂಡೇನೋ ಆಂಟಿ, ಬರ್ಲಾ? ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಮ್ಮ, ಹೇಳಿ ತಲೆಗೆ ಹಾಕೋ. ಪೂರ್ಣ ಏನಿದ್ರು ಸಂಜೆ ಬಂದು ಕೇಳ್ತೀನಿ, ಬರ್ಲಾ? ನಡಿಯ. ಏನ ತಿಂದೆ ತಿಂಡಿ? ಚಿತ್ರಾನ್ನ. ಚಿತ್ರಾನ್ನ? ನಿನ್ ಲೈಫೇ ಚಿತ್ರಾನ್ನ ಆಗೋಯ್ತು ಬಿಡು. ಮಚ್ಚ, ಬ್ಯಾಂಕ್ ಒಳ್ಳೊಳ್ಳೆ ಹುಡುಗಿರ್ ಬರ್ತಾರಲ್ವಾ? ಬರ್ತಾರೆ. ನನ್ಗೆ ಯಾರನ್ನಾದ್ರೂ ಹಾಕೊಡೋ. ಅಪ್ಪ ನಡಿ ಓಟ್ಸ್. ಮಚ್ಚ, ಅಲ್ಲೋಡ ಬೇಬಿ ಏನ್ ಕ್ರೇಜಿ ಆಗವಳೆ. ಏಯ್, ನಾಯಿ ತೋರಿಸ್ತಾನೆ. ಬರೀ ಇದೆ ಆಯ್ತು ನಿಂದು. ಯಾಕ? ಅವ್ರು ನೋಡು, ಇವ್ರು ನೋಡು, ಆಂಟಿ ನೋಡು. ಇರೋದೊಂದೇ ಲೈಫು ಮಚ್ಚ, ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ಬೇಕು. ಬೇರೇನಿದೆ? ಆಯ್ತು ಆಯ್ತು, ಈಗ ನಡಿ. ಇನ್ನೇನ್ ಸಮಾಚಾರ? ಮಚ್ಚ, ನೀನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತೀಯಲ್ಲ, ಯಾವತ್ತಾದ್ರೂ ಲಾಕರ್ ರೂಮ್ ಒಳಗಡೆ ಹೋಗಿದ್ಯಾ? ಎಷ್ಟು ದೊಡ್ಡದಿರುತ್ತೆ? ಒಂದು 5 ರಿಂದ 10 ಕೋಟಿ ತನಕ ಇರುತ್ತಾ? ಇರ್ಬೋದು. ಏಯ್, ಇರ್ಬೋದು ಮಚ್ಚ. ನೆಕ್ಸ್ಟ್ ಟೈಮ್ ಬ್ಯಾಂಕ್ ಲಾಕರ್ಗೆ ಏನಾದ್ರು ಹೋದ್ರೆ ಒಂದು 5 ರಿಂದ 10 ಲಕ್ಷ ಎತ್ಕೊಂಡ್ಬಂದ್ಬಿಡು. ನಮ್ ಲೈಫೇ ಸೆಟ್ಲ್ ಅನ್ಕೋ. ಅಪ್ಪ, ಬ್ಯಾಂಕ್ ಲಾಕರಿಂದ ದುಡ್ಡು ಎತ್ಕೊ ಬಂದ್ರೆ ಲೈಫ್ ಸೆಟ್ಲ್ ಆಗಲ್ಲ, ಜೈಲಲ್ಲಿ ಸೆಟ್ಲ್ ಆಗಬೇಕಾಗುತ್ತೆ. ಬಸ್ಸಿಗೆ ಲೇಟ್ ಆಯ್ತು, ಡ್ರಾಪ್ ಮಾಡು. ಸರಿ ಸರಿ, ನಮ್ಮದು ಆರ್ಡರ್ ಬಿಟ್ಟು ಎಗ್ಳ್ಕೊ. ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದೆ ಪಾಸ್ ಸಾರ್. ಅಪ್ಪ, ಎಕ್ಸಾಮ್ ಫೀಸ್ ಕಟ್ಟಬೇಕು. ಇವತ್ತೇ ಲಾಸ್ಟ್ ಡೇಟ್. ಇಷ್ಟು ದಿನ ಏನು ಕತ್ತಕಾಯ್ತಿದ್ದ? ನಿಂದು ನಿಮ್ಮ ಅಮ್ಮಂದು ಕುತ್ತಿಗೆ ಬಂದ ಮೇಲೇನೆ ನನ್ನ ಜೀವ ತಿಂತೀರಲ್ರೋ. ಏನಿಲ್ಲ ಕಣೆ, ಗೋಬಿ ಇಷ್ಟು ಇರಲ್ಲ, ಅರ್ಧ ಸಾಕ ಅಂತ ಕೇಳ್ತಿದ್ದೆ. ನಿಂದು ನಿಮ್ಮ ಅಮ್ಮಂದು ಬೇಡ ಬಿಡು, ಆ ಬ್ಯಾಂಕ್ ಜಾಬಲ್ಲಿದೆ, ಹೋಗು. ಇವತ್ತೇನಾದ್ರೂ ಫೀಸ್ ಕಟ್ಟದೆ ನಾಳೆ ಬಂದ್ಬಿಟ್ಟು ಫೈನು ಗೀನು ಅಂದ್ರೆ ಚುಚ್ಚು ಬಿಡ್ತೀನಿ. ದರಿದ್ರ ನನ್ನ ಮಗನೇ, ಹೋಗ ದರಿದ್ರ. ಹೊಸ ಗಾಡಿ ಕಣ, ಹುಷಾರು. ಸರಿ ಬಿಡಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ಟೈಮಿಂಗೆ ಗೊತ್ತಿಲ್ಲಪ್ಪ. ಹಿಂಗೆ ಕಾಯಿಸೋರ್ನ ಗುಂಡಿಗೆ ಸಾಯಿಸ್ಬೇಕು ಇವ್ರನ್ನೆಲ್ಲ. ಇಷ್ಟೊತ್ತು ಕಾಯಿಸ್ತಾ ಇದ್ರಲ್ಲ, ಬರಲಿ ಅವನಿಗೆ ಮಾಡ್ತೀನಿ ಮಾರಿ ಹಬ್ಬ ಅವನಿಗೆ. ಹುಡುಗಿರು ಬೇರೆ ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಬಾರೋ. ಏಯ್, ಏನೋ ಮಗ, ಹೊಸ ಗಾಡಿ ತಗೊಂಡು ಮಿಂಚ್ತಾ ಇದೆಯಾ? ಮುಚ್ಕೊಂಡು ಗಾಡಿ ಹತ್ ಬರಲ್ಲ. ಆಯ್ತು ಬಿಡಪ್ಪ, ಯಾಕೆ ಬೈತ್ಯಾ? ನಡಿ ಗೋ. ಮಗ, ನಿಮ್ಮಪ್ಪ ಯಾವ್ದೋ ಸರಿಯಾದ ಉಂಡಿಗೆ ಕೈ ಹಾಕಿರ್ಬೇಕು. ಹೇಳಕ್ಕಾಗಲ್ಲ ಮಗ, ಹಾಕಿದ್ರು ಹಾಕಿರ್ತಾರೆ.
ಮಾಯಾಜಾಲದ ಸಂಚಿನ ಗಡಿಯಾರವ ಕಣ್ಣಾರೆ ಕಾಣದೆ ಹೋದರು. ಈ ಓಡು ಮುಳ್ಳಿನ ಹಿಂದಿನ ಸ್ವಾರಸ್ಯವ ಕಂಡೋರು ಕೋಟಿಗೆ ಒಬ್ಬರು. ಹುಡುಗಾಟ ಗೆಲ್ಲೋ ದಾರಿಗೆ ಗೊತ್ತಾಟ ಕಂತೆ ನೋಟಿಗೆ ಯಾಕೀಗೆ ಹಾಳಾಗಿದೆ. ಭಗವಾಸು ಮಾತನಾಡುತ್ತಾ ಬಡ್ಡಿಗೆ ದುಡ್ಡು ಕಟ್ಟುತ್ತಾ ಎಲ್ಲಾನು ಸೇಲಾಗಿದೆ. ನಾನಲ್ಲ ಸರ್, ಹಿಂದ್ಗಡೆಯಿಂದ ತಳ್ತಾ ಇದ್ದಾರೆ ಸರ್, ನಾನೇನ್ ಮಾಡ್ಲಿ? ಯಾವತ್ತು ಕೊಡ್ತೀಯಪ್ಪ ದುಡ್ಡು? ನಾವೇ ಲೋನ್ ಮೊನ್ನೆ ಚೆಕಪ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಸ್ಕ್ಯಾನಿಂಗ್ ಆಯ್ತಾ? ಡಯಟ್ ಪ್ಲಾನ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಮತ್ತೆ BP ಎಲ್ಲ ನಾರ್ಮಲ್ ಅಲ್ವಾ? ನಾರ್ಮಲ್, ಗುಡ್. ಯಾರೋ ರೋಡಲ್ಲಿ ಹೋಗೋನ್ ಸರ್, ಬಿಡಿ, ಏನು ತೊಂದರೆ ಇಲ್ಲ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಹಾಂ, CCTV ವಿಷಯ ಏನೈತ್ರಿ? ಹುಡುಗ ಬಂದಿದ್ದ ಸರ್ ನೆನ್ನೆ ಸಾಯಂಕಾಲ, ಚೆಕ್ ಮಾಡ್ಕೊಂಡು ಹೋಗಿದ್ದಾನೆ. ಏನೋ ವೈರ್ ಹೋಗಿದೆ ಅಂತೆ, 2,000 ರೂಪಾಯಿ ಆಗತ್ತಂತೆ. ವಾಟ್ ನಾನ್ಸೆನ್ಸ್! ವೈರ್ ಚೇಂಜ್ ಮಾಡಕ್ಕೆ 2,000 ರೂಪಾಯಿ ಕೇಳ್ತಾನೆ. ಹ್ಞೂ ಸರ್. ನಮ್ಮ ಮನೆ ಹತ್ರನೋ ಎಲೆಕ್ಟ್ರಿಷಿಯನ್ ಇದ್ದಾನೆ, ಅವನೇ ಬಂದ್ ಮಾಡ್ತಾನೆ ಬಿಡಿ, 200 ರೂಪಾಯಿ ಮಾಡ್ಕೊಡ್ತಾನೆ. ಸರಿ ಸರ್. ಯಾವಾಗ ಕರ್ಸೋಣ ಸರ್ ಅವನ್ನ? ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಕರೆಸ್ಬಿಡಿ ಆಯ್ತಾ? ಓಕೆ ಅಲ್ಲ? ಓಕೆ ಸರ್. ಬಂದ ನೋಡಿ. ಯಾಕ್ರಿ ಲೇಟು? ಸಾರಿ ಮೇಡಮ್, ಅದು ಟ್ರಾಫಿಕ್ ಜಾಮು, ಟ್ರೈನ್ ಲೇಟ್, ಬಸ್ ಲೇಟು, ಅದು ಬಸ್ಸು ಲೇಟ್. ಕೀ ಕೊಡೋ ಟೆನ್ಷನ್ ಇಂದ ನಮ್ ಕೂದಲಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಷ್ಟೊತ್ತಮ್ಮ ಕಾಫಿ ಕೊಡಕ್ಕೆ? ಮಾಡ್ತಾ ಇದ್ದೀನಿ, ನೀರಪ್ಪ ಕೊಡ್ತೀನಿ. ಆಯ್ತು ಆಯ್ತು ಮಾಡು. ಅಣ್ಣ, ಒಂದು ಸಿಗರೇಟ್, ಒಂದು ಟೀ. ಹಾಂ, ಕೊಟ್ಟೆ. ತಗೊಳ್ಳೋಣ. ಮಚ, ನನ್ನ ಹತ್ರ ದಮ್ಗೆ ಟೀಗೆ ಬಿಟ್ರೆ ಬೇರೆ ಕಾಸಿಲ್ಲ. ಇರೋದು ಒಂದು ಸಿಗರೇಟು, ಇದರಲ್ಲೇ ಬೈಟ್ ಹೊಡ್ಕೊಂಡು ಹೋಗ್ಬಿಡು. ಹೋಗ ಸೈಡ್ಗಲ್ಲಿ ಮಗ. 2 ಅವರ್ಸಲ್ಲಿ ಹಣ ಡಬಲ್ ಮಾಡೋ ಚಾನ್ಸ್ ಇವತ್ತು ಬಿಟ್ರೆ ಮತ್ತೆ ಸಿಗಲ್ವೋ? ಜೇಬಲ್ಲಿ ಚೆಕ್ ಇಟ್ಕೊಂಡು ದುಡ್ಡುಗೋಸ್ಕರ ಊರೆಲ್ಲ ಹುಡುಕಾಡ್ತಿದ್ಯಾ? ಲೇ, ಅದು ನಮ್ಮ ಬಾಸ್ದು ದುಡ್ಡು ಅಂದರೆ ಯಾರಿಗಿಷ್ಟ ಇರಲ್ವೋ? ನನಗೆ ದಸರಾದಲ್ಲಿರೋ ಆನೆ ಆಗಕ್ಕೆ ಆಸೆ ಇಲ್ಲ, ಆನೆ ಮೇಲಿರೋ ಅಂಬಾರಿ ಒಳಗಡೆ ಕೂತ್ಕೊಳ್ಳೋ ರಾಜ ಆಗಕ್ಕೆ ಇಷ್ಟಪಡ್ತೀನಿ. ಆ ರಾಜ ಆಗ್ಬೇಕಂದ್ರೆ ಒಳಗಡೆ ಇರೋ ರಸ್ಗೆ ಒಂಚೂರು ರಿಸ್ಕ್ ಕೊಟ್ಟು ನಿಮ್ಮ ಬಾಸ್ನ ಚಮಕಾಯಿಸಿದ್ರೆ ಲೈಫ್ ಚಿಂದಿ ಉಡಾಯಿಸ್ಬೋದು ಮಗ. ಲೇ ಪ್ಯಾರೆಟ್, ಲೈಫು ಚಿಂದಿ ಉಡಾಯಿಸೋಕ್ಕಾಗಲ್ಲ, ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ ಮಗ. ಅದು ಬಿಡ. ನಿನ್ಗೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಕೇಳ ಮಗ. ನಿನ್ನ ಹತ್ರ ಕಾಸ್ಟ್ಲಿ ಐಟಮ್ ಇದ್ರೆ ಎಲ್ಲಿಡ್ತೀಯಾ? ಲಾಕರಲ್ಲಿ ಇಡ್ತೀನಿ. ಯಾಕೆ ಮಗ? ಒಂದು ನಿಮಿಷ. ಅಣ್ಣ ಹೇಳಿ ಅಣ್ಣ. ಎಲ್ಲಿದ್ದೀಯ ರಾಜಾ? ಇಲ್ಲೇ ಬ್ಯಾಂಕ್ ಹತ್ರ ಇದ್ದೀನಿ. ಓಪನ್ ಆಗಿದ ತಕ್ಷಣ ಕ್ಯಾಶ್ ತಗೊಬರ್ತೀನಿ ಅಣ್ಣ. ಸರಿ, ಬೇಗ ಬಂದ್ಬಿಡು. ಸರಿ ಅಣ್ಣ. ಸೆಲ್ವಣ್ಣ, ಕೌನ್ಸಿಲರ್ ಸಾಹೇಬ್ರು ಊಟ ಕುಂತಿದ್ದಾರೆ, ಅಣ್ಣನ ಕರೀರಿ. ಸರಿ, ನಾನು ಕರ್ಕೊಂಬರ್ತೇನೆ. ನನ್ನ ಮಗಳು ಮದುವೆ ಇದೆ, ಏನಾದರೂ ಸಹಾಯ ಮಾಡಿ, ತುಂಬ ಕಷ್ಟದಲ್ಲಿ. ಕೌನ್ಸಿಲರ್ ಸಾಹೇಬ್ರು ನಿಮ್ಮನ್ನು ಊಟ ಕರೀತಾ ಇದ್ದಾರೆ. ಅಣ್ಣ ಸರ್, ನೀವು ಮಾತಾಡ್ತಾ ಇರಿ, ಬರ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಹುಡುಗರಿಗೆಲ್ಲ ಜಾಸ್ತಿ ಕುಡಿಸ್ಬೇಡ ಕಣ, ಗಲಾಟೆಗಳು ಮಾಡ್ತಾರೆ. ಗೊತ್ತಾಯ್ತಾ? ಏನು ಅಣ್ಣ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ.
ಊಟ ಆಯ್ತಾ? ಹ್ಞೂ ಅಣ್ಣ ಆಯ್ತು. ಚೆನ್ನಾಗಿತ್ತಾ? ಹ್ಞೂ ಅಣ್ಣ ಚೆನ್ನಾಗಿತ್ತು. ಅಣ್ಣ ನಿಮ್ಮ ಮಾತಾಡೋಣ. ಸಾಯಂಕಾಲ ಆಟಕ್ಕೆ ಬಂದ್ಬಿಡು. ಏಯ್ ಪಳ್ಳಿ ಅಲ್ಲ ನಾ ಹೇಳಿದೆ ಅಣ್ಣ ಬರ್ತೀವಿ. ಅಣ್ಣ ಬಂದ್ರು ಚೆನ್ನಾಗಿದ್ದೀರಾ ಪಳ್ಳಿ? ಚೆನ್ನಾಗಿದ್ದೀರಣ್ಣ? ನಮಸ್ತೆ ಅಣ್ಣ. ಅಣ್ಣ ಊಟ ಮಾಡ್ತೀರಾ ಅಣ್ಣ? ಏಯ್ ಅಣ್ಣಂಗೆ ಊಟ ಬಡಿಸ್ರೋ. ಸಮಾಚಾರ ಅಣ್ಣ? ಎಲೆಕ್ಷನ್ ದೇ ಎಲ್ಲ ನೀವೇ ನೋಡ್ಕೋಬೇಕು ಅಣ್ಣ. ಈ ಸರಿ ಎಲೆಕ್ಷನ್ ಭಾಳ ಜೋರಾಗಿ ಮಾತಾಡೋಣ. ನೀವು ಹೆಂಗೆ ಹೇಳ್ತೀರೋ ಹಾಗೆ ಮಾಡೋಣ. ಹುಡುಗರೆಲ್ಲ ಇದ್ದಾರೆ ಎಲ್ಲ ಕೆಲಸ ಯೋಚನೆ ಬೇಡ. ತಂಬಿ, ಯಾರು ಕಳ್ಸಿದಂತ ಹೆಸರು ಬೇಕಷ್ಟೇ. ನೀನ್ ಯಾರು, ಎಲ್ಲಿಂದ ಬಂದೆ ಅದು ಬೇಡ. ನಿಮ್ಗೆ ಯಾರು ಈ ಡೀಲ್ ಕೊಟ್ಟಿದ್ದು? ಪಳನಿ ಬಾಯ್ ತಗೊಳ್ಳಿ, ದುಬಾಯ್ ಮಾಲ್. ಈ ಡೀಲ್ ನಿಮಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಈ ಡೀಲ್ನ ನೀವೇ ಮುಗಿಸ್ಕೊಡ್ಬೇಕು. ನಿನ್ನನ್ನು ಸಾಯಿಸಿದ್ರು ನಾನು ಹೇಳಲ್ಲ. ಕವಲೆ ಪಡೋದೆ ತಂಬಿ, ನಾನಿನ್ನ ಸಾಯಿಸ್ತೀನಿ. ಆದ್ರೆ ಹೆಂಗ್ ಸಾಯಿಸ್ತೀನಂತ ತಲೆ ಕೆಡ್ಸ್ಕೊ. ನನ್ನ ಕತ್ತಿ ನಿನ್ನಂತ 1000 ಜನರ ರಕ್ತ ನೋಡಿದೆ. ನಿನ್ನ ಮುಗ್ಸಕ್ ಸುಪಾರಿ ಕೊಟ್ಟವನ್ ಹೆಸರು ಹೇಳಿದ್ರೆ ನನ್ನ ಕತ್ತಿಗೆ ಅವಮಾನ. ಇವನೇ ತಾನೇ ನಿನ್ ಕಾನ್ಫಿಡೆನ್ಸು? ನೀನ್ ಎದುರ್ಕೊಂಬೇಡ, ನಿನಗೆ ಈ ತರ ಹಿಂಸೆ ಕೊಡಲ್ಲ. ಹೇಳ್ತೀನಿ ಅವತ್ತು ಏನಾಯ್ತಂದ್ರೆ ಅಣ್ಣ ಅವನು ಯಾರು ಅಂತ ಹೇಳ್ತಿದ್ನಲ್ಲ. ಅವನು ಹೇಳಂಗಿದ್ದಿದ್ರೆ ಹೆಸರು ಹೇಳ್ತಾ ಇದ್ದ, ಕತೆ ಅಲ್ಲ. ನಮ್ಮವನ್ ಕರೆಸಿ ಬಾಡಿ ಡಿಸ್ಪೋಸ್ ಮಾಡಿಸು. ಹೇಳು ಸಲ್ವಾ. ಎಲ್ಲಿದ್ಯಾ? ಯಾಕೆ? ಬಂದು ಕ್ಯಾಶ್ ತಗೊಂಡೋಗು. ಲೋಕಲ್ ಹೈಬ್ರಿಡಾ? ಮುಖ ನೋಡಿದ್ರೆ ಲೋಕಲ್ ಅಲ್ಲ ಅನ್ಸುತ್ತೆ. ಯಾವಾಗ ಬರ್ತೀಯಾ? ಕ್ರೈಮ್ ಸ್ಪಾಟಲ್ಲಿ ಇದ್ದೀನಿ, ಮುಗಿಸ್ಕೊಂಡು ಬರ್ತೀನಿ. ಈ ಕಡೆ ಬರ. ಹೋಗ್ರಿ, ಹಿಂದಕ್ಕೆ ಹೋಗ್ರಿ ಸರ್. ಗುಡ್ ಮಾರ್ನಿಂಗ್ ಸರ್. ಹೋಗ್ರಿ. ಜೋರ್ಕೊಳ್ರಿ. ಸರ್ ಅದು ಎವಿಡೆನ್ಸು ಅವನ ದುಡ್ಡು ಸರ್. ರೀ, ಇದು ಗೌರ್ಮೆಂಟ್ ದುಡ್ಡು. ನಾವು ಗೌರ್ಮೆಂಟಿಗೆ ಕೆಲಸ ಮಾಡೋರು, ಅಂದರೆ ಇದು ನಮ್ಮ ದುಡ್ಡು. ಬನ್ರಿ ಸರ್. ಮಿಲಿಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ತಲೆ ಮಾಂಸ,
ಒಂದು ಬಿರಿಯಾನಿ ತಗೊಂಡು ನಿಮ್ಗೆ 2 ಕುಶ ತಗೊಂಡು ಬನ್ನಿ. ಸರಿ ಸರ್. ಯಾರು ಅದು ಫೋನ್ ಮಾಡಿದ್ದು? ಸರ್ ಇಲ್ಲ ಇದ್ದಾರೆ ಸರ್. ಕರೀರಿ ಅವನ್ನ. ಕರೀಲಾ ರೇ? ಬನ್ರಿ ಇಲ್ಲಿ. ನೀವೇ ರೀ, ಬನ್ರಿ ಇಲ್ಲಿ. ಅದೇನಾಯ್ತು ಕರೆಕ್ಟಾಗಿ ಹೇಳ್ರಿ. ಅದು ಏನ್ ನಡೀತು? ಸರ್ ಅದು ಒಂದು ಏನ್ ಹುಡುಗಿನ? ಇಲ್ಲ ಸರ್. ಕರೆಕ್ಟಾಗಿ ಹೇಳ ಅದೇನು? ಸ್ಮೋಕ? ಸರ್ ಸರ್ ಯಾರು ಸರ್ ಅದು? ಖಲೀಲ್. ಓ ಖಲೀಲ್. ಬಾಯ್ ಸಕ್ಕತ್ತಾಗೈತೆ ಫಿಲಮು. ಪಿಕ್ಚರ್ ಏನೋ ಚೆನ್ನಾಗಿ ತೆಗ್ದಿದ್ಯಾ. ಫೈನಾನ್ಸ್ ದುಡ್ಡು ಯಾವಾಗ ಕೊಡ್ತೀಯಾ? ಕೊಡ್ತೀಯಾ? ಅದಷ್ಟು ಬೇಗ ಕೊಟ್ಬಿಡ್ತೀನಿ. ಬೋಲ್ ಯಾವಾಗ ಕೊಡ್ತೀಯಾ? ಇವತ್ತೇ ಕೊಟ್ಬಿಡ್ತೀನಿ ಬಾಯ್. ಇವತ್ತೇ ಎಲ್ಲ ಕ್ಲಿಯರ್ ಆಗ್ಬೇಕು. ಇವತ್ತೇ ಕೊಟ್ಬಿಡ್ತೀನಿ. ಇವತ್ತು ಸಂಜೆ ಒಳಗೆ ಕೊಟ್ಬಿಡ್ತೀನಿ. ಸಂಜೆ ಒಳಗೆ ಯಾವ ಫೈನಾನ್ಸರ್ನ ಕೇಳೋದಪ್ಪ? ಈಗೇನು ಕೊಡ್ತಿರೋ ಇಲ್ವೋ? ವಾಟ್ ನಾನ್ಸೆನ್ಸ್ ರೀ. ಸಾಲ ತಗೊಳ್ಬೇಕಾದ್ರೆ ಇವೆಲ್ಲ ಗೊತ್ತಾಗಲ್ವಾ? ವಾಪಸ್ ಕೊಡ್ಬೇಕಾದ್ರೆ 1 ತಿಂಗಳು ಟೈಮ್ ಕೊಡಿ, 1 ವಾರ ಟೈಮ್ ಕೊಡಿ ಅಂತೆಲ್ಲ ಕೇಳ್ತೀರಾ? ಏನು ಅಷ್ಟು ಅರ್ಥ ಆಗಲ್ವಾ? ರೇ ಇರ್ರೇ, ನಿಮ್ಗೆಲ್ಲ ಏನು ಮಾಡಬೇಕು ಅಂತ ನಂಗೆ ಗೊತ್ತು ರೀ. ಹೇಳೋರ್ ಕೈ ಹೇಳ್ಸಿದ್ರೆ ದುಡ್ಡು ಬಿಸ್ತೀರಾ. ಇಡ್ರಿ ಫೋನು. ರೀ ಸಂಕೋಚ್ ಸಂಕೋಚ್, ಇವತ್ತಿಂದ ನೀವು ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಳ್ಳಿ. ಮೇಡಮ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ನೀವು. ಸರ್ ಸರ್ ನಾನು ಜಾಯ್ನ್ ಆಗಿ 1.5 ತಿಂಗಳು ಆಗಿಲ್ಲ. ನಾನು ಹೇಗೆ ಹ್ಯಾಂಡಲ್ ಮಾಡಲಿ ರೀ? ಅದೆಲ್ಲ ನನಗೂ ಗೊತ್ತು ರೀ. ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ. ಮೇಡಮ್ ಮೆಟರ್ನಿಟಿ ಲೀವ್ಗೆ ಹೋದ್ರೆ ನಾನು ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಳ್ಳೋಕಾಗ್ತೇನೆ ರೀ? ಹೇಳ್ದಷ್ಟು ಕೇಳ್ರಿ, ಜಾಸ್ತಿ ಮಾತಾಡಬೇಡಿ. ಮೇಡಮ್ ನೀವೊಂದು ಕೆಲಸ ಮಾಡಿ, ಆ ಕ್ಯಾಶ್ ಕೌಂಟರ್ದು ಕೀ ಆಮೇಲೆ ವಾಲ್ಟ್ ಕೀ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಮಾನಿಟರ್ ಮಾಡಿ. ಹೆಡ್ ಕ್ವಾರ್ಟರ್ಸ್ ಇಂದ ಆರ್ಡರ್ಸ್ ಬಂದಿಲ್ಲ, ನೀವು ರಜಕ್ಕೆ ಹೋದ್ರೆ ಅಂತ ಸೇಫ್ಟಿಗೆ ನಾ ಮಾಡಿದ್ದೀನಿ ಅಷ್ಟೇ. ಆಮೇಲೆ 12 ಗಂಟೆಗೆ ನಂಗೆ ಪೀಣ್ಯ ಬ್ರಾಂಚಲ್ಲಿ ಒಂದು ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ನಾನು ಹಂಗೆ ಮನೆಗೆ ಹೊರಡ್ತೀನಿ. ಇಫ್ ದರ್ಸ್ ಎನಿಥಿಂಗ್ ಯು ಪ್ಲೀಸ್ ಲೆಟ್ ಮೀ ನೋ. ಕಾಲ್ ಮಾಡಿ. ಓಕೆ ಓಕೆ, ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್. ಯಾ, ಯು ಬೋತ್ ಮೇ ಲೀವ್ ನೌ. ಓಕೆ. ಯಾವನಿಗೆ ಬೇಕು ಈ ಮ್ಯಾನೇಜರ್ ಕೆಲಸ? ಮೇಡಮ್, ಅದು ನನಗೆ ಕ್ಯಾಶ್ ಹ್ಯಾಂಡಲ್ ಮಾಡೋಕ್ಕೆ ಭಯ ಆಗ್ತಾ ಇದೆ. ಪ್ಲೀಸ್ ಮ್ಯಾನೇಜರ್ಗೆ ಸ್ವಲ್ಪ ಹೇಳ್ತೀರಾ? ಸ್ಟಾರ್ಟಿಂಗಲ್ಲಿ ನನಗೂ ಭಯ ಆಗ್ತಾ ಇತ್ತು, ಇವಾಗ ನಾನು ಮಾಡ್ತಾ ಇಲ್ವಾ? ಅದು ನಡಿ ವಾಲ್ಟ್ಗೆ ಕ್ಯಾಶ್ ತಗೋಬೇಕು. ನಿಮ್ಮ ಮೇಡಮ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊತ ಇಲ್ಲ. ಮ್ಯಾನೇಜರ್ ಸಂಕೋಚ್ ಏನು ಮಾಡ್ತಿದ್ದೀರಾ ಅಲ್ಲಿ? ಏನಿಲ್ಲ ಸರ್. ಮಚ್ಚ, ಯಾವತ್ತಾದ್ರೂ ಲಾಕರ್ ರೂಮ್ ಒಳಗಡೆ ಹೋಗಿದ್ಯಾ? ಎಷ್ಟು ದೊಡ್ಡದಿರುತ್ತೆ? 5 ರಿಂದ 10 ಕೋಟಿ ತನಕ ಇರುತ್ತಾ? ಲಕ್ಷ ಇದ್ರೆ ಕೊಡು, ನಿನ್ ತಂಗಿ ಮದುವೆ ಮಾಡ್ಬೇಕು ಕಣೋ.
ಲಕ್ಷ ಎತ್ಕೊಂಡ್ಬಂದ್ಬಿಡ್ ಮಚ್ಚ, ನಮ್ ಲೈಫೇ ಸೆಟ್ಲು. ಸಂಕೋಚ್, ಏಯ್ ಸಂಕೋಚ್, ರೀ ಸಂಕೋಚ್ ಮೇಡಮ್ ಏನ್ ಹಗಲ್ ಕನ್ಸ್ ಕಾಣ್ತಿದ್ದೀರಾ? ಎಲ್ಲಿಂದ ಬರ್ತಿರೋ ನಮ್ ಕರ್ಮ. ಇಷ್ಟೊತ್ತು ಖಂಡಿತ ಕಣ್ಸ. ಅದು ಹಳೆ ನೋಟಲ್ಲಿ ನೋಡಿ, ಡೈಲಿ ಇಲ್ಲಿಂದ 10 ಲಕ್ಷ ತಗೋತೀವಿ. ಈ ಲೆಡ್ಜರ್ನಲ್ಲಿ ಕಸ್ಟೋಡಿಯನ್ ನೇಮು, ID ನಂಬರ್, ಅಮೌಂಟು, ಡಿನಾಮಿನೇಷನ್ ಎಲ್ಲ ಎಂಟ್ರಿ ಮಾಡಿ ಸೈನ್ ಮಾಡಬೇಕು. ಓಕೆ? ಅವತ್ತೇನಾದರೂ ವಿತ್ಡ್ರಾಲ್ ಜಾಸ್ತಿ ಆಗಿ ಅಮೌಂಟ್ ನೆಸೆಸಿಟಿ ಬಂದರೆ ಮತ್ತೆ ಎಂಟ್ರಿ ಮಾಡಿ ಸೈನ್ ಮಾಡಬೇಕು. ಓಕೆ? ತಗೊಳ್ಳಿ, ಇಲ್ಲೊಂದು ಸೈನ್ ಮಾಡಿ. ಹಲೋ, ಪೆಂಟ್ರಿಕ್ಸ್ ಬ್ಯಾಂಕ್. ಪೇಪರ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ನಾವೆಂಗ್ರಿ ಕೊಡಕತ್ ಲೋನು? ನನಗೆ ಹೇಳ್ಕೊಡ್ತೀಯ ಸೈನ್ ಮಾಡೋದು? ನಂಗೆ ಗೊತ್ತು, ಹೋಗಪ್ಪ. ಮೇಡಮ್ ಆಯ್ತು, ಲೋನ್ ಅಪ್ರೂವ್. ಓಕೆ, ಅರ್ಥ ಆಗಲ್ಲ ಹೇಳಿದ್ದು, ಆಮೇಲೆ ಬನ್ರಿ. ಸರಿ ಸರ್. ಸರ್ ಅದಲ್ಲ ಸರ್, ಅದು ಒಂದು ನಿಮಿಷ ಇರಿ ಮೇಡಮ್, ಸ್ವಲ್ಪ ಅದೇನೋ ನೋಡ್ತಾ ಇದ್ದಾರೆ. ಒಂದು ನಿಮಿಷ, ಬೇಗ ಮಾಡ್ಕೊಡಿ ಸರ್. ಆಯ್ತು ಸರ್, ಪ್ಲೀಸ್ ಸರ್. ಸರ್ ಇದು 125cc ಗಾಡಿ, 20,000 ರೂಪೀಸ್ ಡೌನ್ ಪೇಮೆಂಟ್ 1 ವಾರದಲ್ಲಿ ನೀವು ಡೆಲಿವರಿ. ಬರೀತಾ ಇಲ್ವಾ ನಾನು? ಕೊಡ್ತೀನಿ ರೀ ಸರ್. ನಮ್ಮ ಬ್ಯಾಂಕಲ್ಲ 80% ಲೋನ್ ಸಿಗುತ್ತೆ ಸರ್. ಮಗ ಏನೋ ಇಷ್ಟೊತ್ತು? ಮಗ ಇನ್ನೊಂದು 4 ಟೋಕನ್ನು ಆದ್ಮೇಲೆ ನಮ್ಮದು. ಇವತ್ತೇನಾದ್ರು ಫೀಸ್ ಕಟ್ಟಿಲ್ಲ ಅಂದರೆ ನಮ್ಮ ಅಪ್ಪ ಸಾಯಿಸ್ಬಿಡ್ತಾರೆ ಅಷ್ಟೇ. ಸರಿ, ನೀನು ರಾಮನ್ ಥರ, ನಾನು ಶಬರಿ ಥರ ಕಾಯ್ತೀನಿ. ಸರ್ವರ್ ಡೌನ್ ಇದೆ, ಸರಿ ಹೋದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಶೋರ್ ಸರ್, ವಿಲ್ ಡೂ ಇಟ್. ಆಮೇಲೆ ಕಸ್ಟಮರ್ ಬಂದಿದ್ದಾರೆ, 1 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ, ಹೇಳಿ. ದಿವ್ಯಾ ಅಂದರೆ ನೀವೇನಾ ಮೇಡಮ್? ಹೌದು, ನಾನೇ. ಅದೇ ನಿನ್ನೆ ರಾತ್ರಿ ಫೋನ್ ಮಾಡಿ OTP ಕೊಡು ಅಂತ 30,000 ರೂಪಾಯಿ ತಗೊಂಡ್ರಲ್ಲ, ಯಾವಾಗ ಕೊಡ್ತೀರಾ ಮೇಡಮ್? ಸರ್, ನಮ್ಮ ಕಡೆಯಿಂದ ಆ ಥರ ಕಾಲ್ ಬರಲ್ವಲ್ಲ. ಎಲ್ಲ ನಂಗೆ ಗೊತ್ತು, ನಿಮ್ಮ ವಾಯ್ಸ್ ನನಗೆ ಚೆನ್ನಾಗಿ ನೆನಪಿದೆ. ನಾನು ಕೊಡಲ್ಲ ಅಂದ್ರು ನೀವು ಕೊಡು ಅಂತ ಇಸ್ಕೊಂಡು ಈಗ ನಾನಲ್ಲ ಅಂತೀರಾ? ಸರ್, ನಮ್ಮ ಕಡೆಯಿಂದ ಆ ಥರ ಕಾಲ್ ಬರಲ್ಲ. ಸುಮ್ಮನೆ ಇರೇ ಮೇಡಮ್, ನಿಮ್ಮದೇ ವಾಯ್ಸು ನಂಗೆ ಗೊತ್ತು. 1 ನಿಮಿಷ ವೆಯ್ಟ್ ಮಾಡಿ. ಸದ್ಯಕ್ಕೆ 5 lakhs ಬೇಕು. ಮೇಡಮ್, ಏನು ಮಾಡಲಿ? ಸಿಸ್ಟಮಲ್ಲಿ ಚೆಕ್ ಮಾಡಿ. 1 ನಿಮಿಷ ವೆಯ್ಟ್ ಮಾಡಿ, ಸಿಸ್ಟಮಲ್ಲಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ನಿಮ್ಮ ಅಕೌಂಟ್ ನಂಬರ್ ಹೇಳಿ ಸರ್. 197. 1 ನಿಮಿಷ. 197 138489. 1 ನಿಮಿಷ. 1384 890 890 90. ನಿಮ್ಮ ಅಕೌಂಟ್ಗೆನಾ? ಹೌದು ಸರ್, ನನ್ನ ಅಕೌಂಟ್ಗೆ. ಬಂತ. 1 ನಿಮಿಷ. ಸರ್ವರ್ ಸ್ಲೋ ಇದೆ, ವೇಟ್ ಮಾಡಿ. ಯಾವಾಗ ಫಾಸ್ಟ್ ಆಗುತ್ತೆ? ಆಗುತ್ತೆ, 1 ನಿಮಿಷ ವೇಟ್ ಮಾಡಿ. ಅಲ್ಲ ಮೇಡಮ್, ಇದರಲ್ಲಿ ಎಲ್ಲಿ ಬರ್ತದೆ? ನಿನ್ನೆ ನೀವು ಫೋನ್ ಮಾಡಿದ, ಅದ್ರಲ್ಲಿ ಚೆಕ್ ಮಾಡಿ. ಇಲ್ಲ ಸರ್, ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಸಿಸ್ಟಮಲ್ಲೇ ಬರುತ್ತೆ, ವೇಟ್ ಮಾಡಿ. 1 ನಿಮಿಷ ವೇಟ್ ಮಾಡಿ. ID ಪ್ರೂಫ್ ಕೊಡಿ ಸರ್. ಈ ಬ್ರಾಂಚಲ್ಲಿ ನಿಮ್ದು ಅಕೌಂಟ್ ಇದೆಯಾ? ಇದೆ. ಅಕೌಂಟ್ ನಂಬರ್ ಹೇಳಿ. ಅಕೌಂಟ್ ನಂಬರು ಬರ್ಕೊಳ್ಳಿ.
640 640 40 33194 33194. ಅಮೌಂಟ್ನ ಅಕೌಂಟ್ಗೆ ಹಾಕ್ಲಾ? ಅಕೌಂಟಿಗೆ ಬೇಡ, ಕ್ಯಾಶ್ ಕೊಡಿ. ಹಾಂ, ಓಕೆ. ಏನಾಯ್ತು ನೋಡು. ಸ್ವಲ್ಪ ನೀರು ಕುಡಿಸಿ ಏನಾಯ್ತು ನೋಡಿ, ಮುಖಕ್ಕೆ ನೀರು ಹಾಕಿ. ಹಾಗೆಲ್ಲ ಕ್ಯಾಶ್ ಕೌಂಟ್ರಿಂದ ಹೊರಗಡೆ ಬರಬಾರ್ದು. ಹೋಗಿ ಕೂತ್ಕೊಳ್ಳಿ. ಸರ್ ಹಲೋ ಸರ್, ಸ್ವಲ್ಪ ನೀರು ಕೊಡ್ರಿ. ರೀ, ಸುಸ್ತಾಗಿ ಕೆಳಗೆ ಬಿದ್ದಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀರಾ? ಕೆಳಗಿಡ್ರಿ ಫೋನ್ನ. ಬುದ್ಧಿ ಇಲ್ವಾ ನಿಮ್ಗೆ? ಲಕ್ಷ್ಮಣ ಗೆದೋಳ್ತಿಲ್ಲ ಕಣೋ. ಹೋಗಿ ಮ್ಯಾನೇಜರ್ ಕರ್ಕೊಂಬಾರೋ. ಹೋಗೋ ಹೋಗೋ. ಏನಾಯ್ತು? ಸ್ವಲ್ಪ ಎತ್ತಿ ಸರ್. ದಾರಿ ಬಿಡಿ, ದಾರಿ ಬಿಡಿ, ಅಲ್ಲ ದಾರಿ ಬಿಡಿ, ಗಾಡಿ ಒಳಗೆ ಜಾಗ ಬಿಡಿ. ಏನ್ ಮಾಡ್ತೀರಾ ನಿಂತ್ಕೊಂಡು? ಎತ್ ಕೂರ್ಸಿ ದಯವಿಟ್ಟು. ನೋಡಿ ಯಾರೋ ಬನ್ನಿ ಇಲ್ಲಿ, ನೋಡಿ ಇಲ್ಲಿ ಕೂರ್ಸಿ ಕೂರ್ಸಿ ಎಫ್ಸಿ. ಹಾ ಹಾ ಸರ್ ಸರ್ ಬನ್ನಿ ಸರ್. ಸರ್ ನಿಧಾನ ನಿಧಾನ ಸರ್. ಸರ್ ಬನ್ನಿ ನಿಧಾನ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀರ್ ತಗೊಂಬನ್ನಿ, ನೀರ್ ತಗೊಂಬರೋ. ಕುಡೀರಿ ಸರ್. ಸರ್ ಸರ್ ಗಾಡಿ ಆಡ್ಲಿ, ಗಾಡಿ ಆಡ್ಲಿ. ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಗಾಳಿ ಆಡ್ಲಿ. ಏನಾಯ್ತು ಸರ್? ಶುಗರ್ ಸರ್ ತೊಳಿ ಸರ್. ತೊಳಿ ಸರ್. ತಿನ್ನಿ ಸರ್, ತಿನ್ನಿ, ರಿಲ್ಯಾಕ್ಸ್ ಮಾಡಿ ಸರ್. ಸರ್ ನಿಧಾನ ಸರ್. ಹುಷಾರಿಲ್ಲ ಅಂದ್ರೂ ಯಾಕೆ ಸರ್ ಇಷ್ಟು ದೂರ ಬರಕ್ಕೆ ಹೋಗಿದ್ರಿ? ನಿಮ್ಮ ಮಗನ ಫೋನ್ ನಂಬರ್ ಕೊಡಿ ಸರ್. ಫೋನ್ ಮಾಡಿ ಇವ್ರೆ. ನಂಬರ್ ಹೇಳಿ ಸರ್. 98452 2361. ಕೊಡಿ ಮಾತಾಡ್ತೀನಿ, ಕೊಡಿ. ಹಲೋ, ನಿಮ್ ತಂದೆ ಇಲ್ಲಿ ಬ್ಯಾಂಕಲ್ಲಿ ಬಿದ್ದೋಗ್ಬಿಟ್ರು, ಶುಗರ್ ಹೋಗಿತ್ತಂತೆ. ಇಲ್ಲ ವರಿ ಮಾಡ್ಕೊಳ್ಳೋದೇನಿಲ್ಲ. ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ಓಕೆ ಸರ್, ರಿಲ್ಯಾಕ್ಸ್ ಮಾಡಿ ಸರ್. ನೀರು ಬೇಕಾ ಸರ್? ಓಕೆ ಸರ್. ಏನೂ ಆಗಿಲ್ಲ, ಹೋಗಿ. ನಡೀರಿ. ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲರನ್ನು ಕಳಿಸ್ರಿ. ಹೋಗಿ ಎಲ್ಲ. ಏನೂ ಆಗಿಲ್ಲ. ನೀವು ರಿಲ್ಯಾಕ್ಸ್ ಮಾಡಿ ಸರ್. ನಿಮ್ಮ ಮಗ ಬರ್ತಾ ಇದಾರಂತೆ. ಏನು ವರಿ ಮಾಡ್ಬೇಡಿ, ನಾವೆಲ್ಲ ಇದೀವಿ ಅಂತ. ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಏನಾಯ್ತು ಸರ್? ಅದೇನೋ ಶುಗರ್ ಲಾಗ್ ಬಿದ್ದೋಗ್ಬಿಟ್ಟಿದ್ರು, ಅದ್ ಬಿಡಿ. ಅದೇನ್ ಬೇಗ ಮಾಡ್ಕೊಡಿ ಸರ್, ಟೈಮ್ ಆಯ್ತು ಹೋಗ್ಬೇಕು. ಹೋಗಿ ಸೈಡ್ಗೆ ಹೋಗ್ರಿ, ಗಲಾಟೆ ಮಾಡಬೇಡಿ, ಹೋಗಿ. ಅಯ್ಯೋ, ಈ ನನ್ನ ಮಕ್ಕಳು ಕರೆಕ್ಟ್ ಟೈಮಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಜನ ಹಿಂಗೆ ತಲೆ ತಿರುಗಿ ಸಾಯ್ತಾರೆ. ದುಡ್ಡು ಬಂತ ಮೇಡಮ್? ಸರ್ ಅದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, 72 hours ಅಲ್ಲಿ ಬರುತ್ತೆ ಸರ್, ವೇಟ್ ಮಾಡಿ. ಏನು ರಾತ್ರಿ ನೀನ್ ಕೇಳಿದ ತಕ್ಷಣ ನಾನ್ ಕೊಟ್ಟಿಲ್ವಾ? ನಾನ್ ಕೇಳಿದ ತಕ್ಷಣ ನೀನ್ ಕೊಡಕ್ಕಾಗಲ್ಲ ಅಂದ್ರೆ? ರೇಸ್ ಮಾಡಿದೀನಿ, ನಿಮ್ಮ ಐಡಿ ಕಾರ್ಡ್ ಕೊಡಿ. ಅವಾಗ್ಲೇ ಕೊಟ್ನಲ್ಲ ಸರ್. ಏನ್ ಪ್ರೊಸೀಜರ್ ನಿಮ್ದೆಲ್ಲ? ನಿಮ್ಮ ಹತ್ರ ಕೊಡಕ್ಕಾಗಲ್ಲ ಅಂದ್ರೆ ಹೇಳ್ರಿ, ನಾನ್ ಮ್ಯಾನೇಜರ್ ಹತ್ರ ಮಾತಾಡ್ಕತೀನಿ. ನೀನ್ ಒಬ್ಳೆ ಕೊಡೋಳ್ತಾಳ ಮಾತಾಡ್ತಾಳೆ. ಏನ್ ಇವ್ರದ್ದು ಒಬ್ಬಳದೇ ಬ್ಯಾಂಕು? ನಾನು ತುಂಬಾ ಬ್ಯಾಂಕ್ ನೋಡಿದ್ದೀನಿ, ಸಣ್ಣಕ್ಕಿದ್ದೀನಿ ಅಷ್ಟೇ, ನಾನು ರೌಡಿ ಕಡೆ. ಕ್ಯಾಶ್ ಕೊಡ್ತೀರಾ ಏನೋ? ಮ್ಯಾನೇಜರ್ ಅವಳು ಏನ್ ಮಾತಾಡ್ತಾ ಗೊತ್ತಾ? ಅವಳು ನಿನ್ನೆ ರಾತ್ರಿ ದುಡ್ಡು ಇಸ್ಕೊಂಡಿದ್ದೀವಿ, ಇವತ್ತು ಕೊಡಕ್ಕಾಗಲ್ಲ ಅಂದ್ರೆ ಇವತ್ತು ಯಾಕೆ ಬ್ಯಾಂಕಿಗೆ ಬರ್ಬೇಕು? ಅಷ್ಟಿದ್ದೊಳ್ಳೆ ಕೆಲ್ಸಕ್ಕೆ ತೆಗ್ದಾಕ್ರಿ ನೀವು. ನೀನೇನ್ ಮಕ ನೋಡ್ತಿದ್ಯಾ? ನಾನೇ ನಿಂಗೆ ದುಡ್ಡು ಕೊಡೋದಾಗಿದ್ರೆ ಬಿಡ್ತಿದ್ಯಾ? ಮನೆ ತಾವ್ ಬರ್ತಿರ್ಲಿಲ್ವಾ? ನಾನ್ ಕೇಳಕ್ಕೆ ಆನ್ಸರ್ ಮಾಡಿ. ಇವನಿಗೆ ಕೈ ತೆಗಿಕೊಳ್ಳೋ ಸರ್. ಅಲ್ಲೇ ನೋಡ್ತೀರಾ, ಇಲ್ಲಿ ಟೈಮ್ ಆಯ್ತು ನಮ್ಗೆ. 72 hours ಕೊಡಿ ಸರ್, ನಿಮ್ಮ ಅಮೌಂಟ್ ವಾಪಸ್ ಕೊಡಿಸ್ತೀನಿ. ನನ್ನ ಜವಾಬ್ದಾರಿ ಸರ್. ಮಾಡಿ ಸರ್. ಹಲೋ ಗುರು, ಕೊಡ್ತೀಯಾ ಏನೋ? ಮಾಡು. ಇವಾಗ ಮಾತಾಡಲ್ಲ, ಆಮೇಲೆ ಸಾಯಂಕಾಲದಷ್ಟೊತ್ತಿಗೆ ಆಗ್ಬೋದಾ? ಸರಿ, ಓಕೆ ಸರ್. ಆದಷ್ಟು ಬೇಗ ಆದರೆ ಒಳ್ಳೆಯದು, ಟ್ರೈ ಮಾಡಿ. ಏನ್ ಮಾಡಕ್ಕೂ ಬಿಡಲ್ಲ. ಯಾವ ಮಗ ಯಾರ ಕಾಲ್ ಮಾಡ್ತಾರ ತಗೋ. ಕೊಡು ಮಗ.
ಮಗ ನಮ್ಮ ಹುಡುಗಿ ಫೋನ್ ಮಾಡ್ತಾವಳು. ಎತ್ಪಗ ಹಾಯ್ ಚಿನ್ನಿ. ಹಾಯ್ ಬಂಗಾರ. ಇವಾಗ ತಾನೇ ಅಮ್ಮ ದೇವಸ್ಥಾನಕ್ಕೆ ಹೋದ್ರು, ಬರೋದ್ ಲೇಟ್ ಆಗುತ್ತೆ. ಸರಿ, ಹುಷಾರಾಗಿ ಬಾಗ್ಲು ಬೋಲ್ಟ್ ಹಾಕೊಂಡು ಒಳಗಿರು ಚಿನ್ನಿ. ಲೇ ಗುಲ್ಡು, ಅವಳು ನಿನ್ನ ಮೀಟ್ ಮಾಡ್ಬೇಕು ಅನ್ಸುತ್ತೆ, ಸರಿಯಾಗಿ ಮಾತಾಡು. ಅಲ್ಲ, ನಾನಿವತ್ ನಿನ್ನ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಕಿಡ್ಸ್ ಪಾರ್ಕ್ ಹತ್ರ ಬಾ. ಮಗ ನಮ್ಮ ಹುಡುಗಿ ನನ್ನ ಮೀಟ್ ಮಾಡ್ಬೇಕಂತವಳು. ಮಗ ಇದಕ್ಕಿಂತ ಒಳ್ಳೆ ಚರ್ಚೆ ಸಿಗುತ್ತೆ. ಇವತ್ತೇನಾದ್ರು ಫೀಸ್ ಕಟ್ಟಿಲ್ಲ ಅಂದ್ರೆ ನಮ್ಮ ಅಪ್ಪ ನನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ. ಲವ್, ಫೀಸ್ನ ಯಾವಾಗ ಬೇಕಾದ್ರೂ ಕಟ್ಬೋದು, ಆದ್ರೆ ನಿಮ್ಮ ಹುಡುಗಿನ ಮೀಟ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ಗೆ ಗಂಟ ಕಾಯ್ಬೇಕಾಗತ್ತೆ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಡಿ 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 ರಯ್ಯ. ಸರ್ ಕಾಫಿ. ಹಾಂ ಥ್ಯಾಂಕ್ಸು. ಹ್ಯಾಪಿ ಡೇ ಸರ್. ಹಂಗೆ ಈ ಫೈಲ್ ತೊಗೊಂಡೋಗಿ ಮ್ಯಾನೇಜರ್ ಕ್ಯಾಬಿನಲ್ಲಿ ಇಟ್ಬಿಡು. ಆಯಿತು ಸರ್. ಮೇಡಮ್ ಕಾಫಿ. ಥ್ಯಾಂಕ್ ಯು. ಹ್ಯಾಪಿ ಡೇ ಸ್ಟಾಪ್ಲರ್ ಮೇಡಮ್. ಪಿನ್ಸ್ ತಗೊಂಡು ಬನ್ನಿ. ಆಯಿತು ಮೇಡಮ್. ಸರ್ ಕಾಫಿ. ಹಾಂ. ಈಗ ಹೊಡ್ತಾ ಇದ್ದೀನಿ. ಹಾಂ, ಸರಿ 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 ಸರಿ, ಬಂದೆ ಇನ್ನೇನು ಬರ್ತೀನಿ. ಹಾಂ, ಪೂಜಾ, ನಾನು ಪ್ರೀಮಿಯಂ ಮೀಟಿಂಗ್ ಹೋಗ್ತಾ ಇದ್ದೀನಿ. ಫೈಲ್ಸ್ ಕ್ಲಿಯರ್ ಮಾಡ್ಬಿಡಿ. ಏನೋ ಡೌಟ್ ಇದ್ರೆ ಕಾಲ್ ಮಾಡಿ ಆಯ್ತಾ? ಸರಿ ಸರಿ ಸರ್. ಮಂತ್ ಎಂಡ್ ಸರ್, ಗೊತ್ತು, ಟಾರ್ಗೆಟ್ಸ್ ರೀಚ್ ಆಗ್ತೀವಿ. ಡೋಂಟ್ ವರಿ ಸರ್. ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ತೀಯಾ? ಸರಿ ಕಣೆ. ತುಂಬಾ ಕಡೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ ಎಲ್ಲೂ. ಈಗ ಎಷ್ಟಿದೆಯೋ ಅಷ್ಟು ಕೊಟ್ಟು ಕಳ್ಸು. ರಿಮೈನಿಂಗ್ ನಾನು ಅಡ್ಜಸ್ಟ್ ಮಾಡ್ತೀನಿ. ಹಾಂ, ಎಲ್ಲ ಇದೆ, ಕಳಿಸ್ತೀನಿ ನಾನು. ಹಾಂ, ಓಕೆ. ಆಗ್ಬೋದಲ್ವಾ? ನೋ ಪ್ರಾಬ್ಲಮ್. ಪ್ಲೀಸ್ ಇದು ಒಂದ್ಸಲ ಹೆಲ್ಪ್ ಮಾಡು. ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಬಾಯ್. ಹಾಂ, ಓಕೆ. ಹಲೋ. ಪೂಜಾ. ಹಾಂ, ಎಲ್ಲಿದ್ದೀರಾ? ಇಲ್ಲೇ ಹೆಚ್ಚೆ ಇದ್ದೀನಿ. ಅರ್ಜೆಂಟು, ಬೇಗ ಬಾ. ಓಕೆ, ಬಂದೆ. ಸಂಕೋಚ್. ಎಸ್ ಮೇಡಮ್. ಒಂದು 10 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ. ನನ್ನ ಹಸ್ಬೆಂಡ್ ವೇಟ್ ಮಾಡ್ತಿದ್ದಾರೆ. ಓಕೆ ಓಕೆ ಹೋಗಿ ಮೇಡಮ್. ತಗೋ, ಇದು ಕೊಟ್ಬಿಟ್ಟು ಸ್ವಲ್ಪ ಟೈಮ್ ಕೇಳು, ಮಿಕ್ಕಿದ್ದು ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ. ಸರ್ ಕ್ಯಾಶ್ ವಿಡ್ರಾಲ್ ಸರ್. ಸರ್ ಚೂರು ಬೇಗ ಅರ್ಜೆಂಟ್ ಇದೆ. ಮ್ಯಾನೇಜರ್ ಕ್ಯಾಬಿನಲ್ಲಿ. ಸರಿ ಸರ್. ಸರ್ ಆಯ್ತಾ ಸರ್? ಹಾಂ, ಥ್ಯಾಂಕ್ ಯು ಸರ್. ಏನು ಮೇಡಮ್, ಏನಾಯ್ತು? ನಿಂಗೆ ಯಾಕೆ? ನಿನ್ನ ಕೆಲಸ ನೋಡು ಸುಮ್ಮನೆ. ಮಗ ಬೇಗ ನಡಿ ಮಗ, ನಿಮ್ಮ ಹುಡುಗಿ ಕಾಯ್ತಾ ಇರ್ತಾಳೆ. ಹೋಗ್ತಾ ಇಲ್ವ ಇರೋಲಿ? ನನಗೆ ಟೆನ್ಷನ್ ಆಗ್ತಾ ಇದೆ. ಅಲ್ಲೇ ನಿಲ್ಸಪ್ಪ. ಹಾಂ, ಇರೋ ಮಗ. ಎಲ್ಲಿದ್ದಾಳೆ? ಮಗ 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 ಏನೋ? ಅಲ್ಲೋಡ ನಿಮ್ಮ ಹುಡುಗಿ. ಹೌದಾ, ಮಾತಾಡ್ಸ್ಕೊಂಬ. ಮಗ, ನಮ್ಮ ರಿಲೇಟಿವ್ಸ್ ಯಾರಾದರೂ ನೋಡಿದ್ರೆ? ಲವ್, ನಾನು ನಿನ್ನ ಜೊತೆ ಇರ್ಬೇಕಾರೆ ಯಾಕೋ ತಲೆ ಕೆಡ್ಸ್ಕೊತೀಯಾ? ನೀನು ರಾಮನ್ ಥರ, ಅವಳು ಏಯ್ ಅತ್ತಿಗೆ. ಸಾರಿ, ಅದಕ್ಕೆ ಸೀತೆ ಥರ. ನಾನು ರಾಮನ್ ಬಂಟ ಹನುಮನ್ ಥರ ಕಾಯ್ತೀನೋ. ಹೋಗು, ವಿಜಯಶಾಲಿಯಾಗಿ ಬಾ. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಏನೋ ಮಾಡತ್ತಾರ ಅವನೇ. ಮಾಡು. ಗಾಳಿನೇ ಜಾಸ್ತಿ ಐತೆ. ಹಾಯ್ ಚಿನ್ನಿ. ಹಾಯ್ ಬಂಗಾರ. ತುಂಬಾ ಬಿಸಿಲಿದೆಲ್ಲ, ಅಲ್ಲೋಗಿ ಮಾತಾಡೋಣ. ಸರಿ, ಹೋಗೋಣ. ಕರ್ಕೊಂಡು ಹೋಗ್ತಾನೆ. ಜೈ ಶ್ರೀರಾಮ್. ಚಿಪ್ಸ್ ಬೇಕಾ? ಸಾರಿ.
₹1000 ಚೇಂಜ್ ಇದೆಯಾ? ಎಲ್ಲಿದೆ? ಹೋಗಿದ್ದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಕ್ಸಾಮ್ಸ್ಗೆ ಹೆಂಗ್ ಪ್ರಿಪೇರ್ ಆಗ್ತಿದ್ಯಾ ಚಿನ್ನಿ? ಏನ್ ಎಕ್ಸಾಮ್ಸೋ ಏನೋ ಮುದ್ದು. ಬುಕ್ ಓಪನ್ ಮಾಡಿದ್ರೆ ನೀನೇ ನೆನಪಾಗ್ತೀಯ. ಆಗ ನೀನು ನನ್ನ ಪಕ್ಕ ಇಲ್ಲ ಅಂತ ಗೊತ್ತಾದಾಗ ಅಳು ಬರೋ ಥರ ಆಗುತ್ತೆ ಗೊತ್ತಾ? ಮರದಿಂದ ಯಾಕೆ ಹೋಗ್ತಾವನೆ? ಅಣ್ಣ ಒಂದು ಕೋಕೋ. ಒಂದು ಮಾತು ಹೇಳ್ತೀನಿ, ಕೇಳ್ತೀಯ ಚಿನ್ನಿ? ಹೇಳು ಮುದ್ದು. ನಾನೇನಾದ್ರು ಸತ್ರೆ ನೀನು ಅಳ್ತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನೇನಾದ್ರು ಹತ್ರೆ ನಂಗೆ ಸಾಯಂಗಾಗುತ್ತೆ ಕಣೆ. ಆದ್ರೆ ಆ ಥರ ಕಷ್ಟ ಬರೋದಕ್ಕೆ ನೀನು ಬಿಡಲ್ಲ ಅಲ್ವಾ ಮುದ್ದು? ಹಾಂ ಚಿನ್ನು, ನಾನು ನಿಂಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ಏನೋ ಕೊಡ್ತಾವನೆ. ಮ್ಯಾಚ್ ಬಾಕ್ಸಾ? ಯಾಕೆ ಮುದ್ದು? ಒಂದಲ್ಲ ಒಂದಿನ ನಮ್ಮನೆ ದೀಪ ಹಚ್ಚೋಳು ನೀನೇ ತಾನೆ, ಅದಕ್ಕೆ. ದಾರಿ ನೂರಾರು ತೇಲು ಮೋಡಕ್ಕಿಲ್ಲಿ ದೂರಯಾನ, ಯಾಕೋ ಖಾಲಿ ಹಾಳೇನು ಗೀಚೋ ಸಾಲಿನಲ್ಲಿ ಪ್ರೇಮಯಾನ. ಸಾಗು ಸಾಗು ನಕಾಶೆಯಾಚೆ ಏರಿ, ಚೂರು ಏರು ಪೇರು ರಂಗಾದ ಮೂರು ಸವಾರಿಯೇ. ಖುದ್ದಾಗಿ ಇಲ್ಲಿ ನಾ ಸೇರೋದಲ್ಲಿ, ಇಳಿ ಸಂಜೆಯ ಕಪ್ಪು ಕಾಲ್ದಾರಿಯಲ್ಲಿ, ಕಾಲಾನೆ ಬೆನ್ನತ್ತೋ ನಾಜೂಕು ಪ್ರಯಾಣದಲ್ಲಿ ನೀಗೂಡ. ಮಾಮೂಲಿ ಅಲ್ಲ ನೀ ನನ್ನ ಖಾತೆಗೆ, ರಿಯಾಯಿತಿ ನೀಡು ಕೊಂಚ ಪ್ರೀತಿಗೆ. ಭೂಮಿ ಕರೆಯದೆ ಮಳೆ ಹನಿ ತಾನಾಗಿ ಬೇರೂರಿ ಉಸಿರಾಡಿದೆ, ಹೊಸದಾದ ಹೊಸ ವಾರ್ತೆಗೆ ನೀನಾದೆ ನಲ್ಮೆಯೇ. ಚೂರು ಏರು ಬೇರು ರಂಗಾದ ಮೂರು ಸವಾರಿಯೇ. ಸತಾಯಿಸಿ ಕಾಡು ಹನಿಗಳ ಸಂತೆ, ಚಿಗುರನೆಗಾಗಿ ಇಳೆಗಿಳಿದಂತೆ. ಸತಾಯಿಸಿ ಕಾಡು ಹನಿಗಳ ಸಂತೆ, ಚಿಗುರನೆಗಾಗಿ ಇಳೆಗಿಳಿದಂತೆ. ಪಳನಿ, ಈ ಸಲ ನನಗೆ MLA ಟಿಕೆಟ್ ಕನ್ಫರ್ಮ್ ಆಗೈತೆ. ನಿನ್ನ ಸಪೋರ್ಟ್ ನನಗೆ ಬೇಕು. ಕವಲ ಪಡೋದಣ್ಣ, ನಿಮ್ಗೆ ಗೊತ್ತಿದೆಯಲ್ಲ ನನ್ನ ಸಪೋರ್ಟ್ ಯಾವತ್ತು ನಿಮ್ಗೇನೆ. ನಮ್ಮ ಹುಡುಗರು ಇದ್ದಾರೆ, ಎಲ್ಲ ನೋಡ್ಕೊತಾರೆ, ಏನು ತಲೆ ಕೆಡ್ಸ್ಕೊಂಬಿಡಿ. ಆಪೋಸಿಟ್ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅಮೌಂಟ್ ತಂದಿದ್ದೀನಿ. ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕಾದರೂ ಅಣ್ಣನ ಕ್ಯಾಬಿನಲ್ಲಿ ಪಾದಯಾತ್ರೆ ಮೆರವಣಿಗೆ ಸರಿ ಅಣ್ಣ. ಎಲ್ಲ ಜೋರಾಗಿ ಮಾಡೋಣ.
ಏನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪಾರ್ಟಿ ಮೀಟಿಂಗ್ ನಂದಾಯ್ತು, ನೀವು ಹೋಗಿ. ಆಯ್ತು ಸರ್. ಬನ್ನಿ ಇನ್ಸ್ಪೆಕ್ಟರ್. ಅಣ್ಣ ಬೆಳಿಗ್ಗೆ ಒಂದು ಮರಣ ಆಯ್ತು. ಗೊತ್ತಾಯ್ತು ಅಣ್ಣ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಒಳಗಿರು, ಬರ್ತೀನಿ. ಏನೋ ರಾಜ? ನಮಸ್ತೆ ಸರ್. ಏನೋ ಏರಿಯಾದಲ್ಲಿ ನಿಮ್ದೇ ಹವಾ ಅಂತ ಏನೋ? ನಿಮ್ಮ ಮುಂದೆ ನಾವೆಲ್ಲಿ ಸರ್? ಏನದು ಕಲೀಲ್ದು ನಿಮ್ದು ಜಗಳ? ಕಲೀಲ ನಮ್ ಬಾಸ್ ಮುಂದೆ ಒಂದೊಬ್ಬ ಜುಟ್ಟು, ಅವರೆಲ್ಲ ಒಂದ್ ಲೆಕ್ಕನೇ ಅಲ್ಲ ಸರ್. ನೀವೇನೋ ಅಲ್ಲ, ಏರಿಯಾದಲ್ಲಿ ಏನೋ ನಡೆಸ್ತಾ ಇದೀರಂತೆ. ನಿಮಗ್ ಗೊತ್ತಾಗದೆ ಇರುತ್ತಾ ಸರ್? ಊಟ ಮಾಡಿದ್ರಾ? ಬನ್ನಿ ಹೋಗೋಣ. ದೊಡ್ಡ ಪಳಾರ್ ಕಣೋ ನೀ ಸರ್. ಹಂಗೆ ಮಾತು ಮರ್ಸ್ಬಿಡ್ತೀಯಲ್ಲೋ. ಸರ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಬೇಕು. ಏನದು? ಅಣ್ಣ ಮಳೆ ಬರಂಗಿದ್ಯಾ? ಸರ್ ಪಕ್ಕ ಬರೋ ತರ ಇದೆ. ಹಲೋ, ಎಲ್ಲಿದ್ಯೋ? ಇನ್ನೆಲ್ಲಿ? ಬ್ಯಾಂಕಲ್ಲಿ. ಮಳೆ ಬರೋ ತರ ಇದೆ, ಹುಷಾರಾಗಿ ನೋಡ್ಕೊಂಡ್ ಬರೋ. ಹಲೋ ಅಣ್ಣ, ಬರ್ತಾ ಗೋಬಿ ತಗೊಂಬಾರೋ. ಈ ತಗೊಂಬರೋ ಪ್ಲೀಸ್. ನಂದೇ ನನಗಿಲ್ಲಿ ಟೆನ್ಷನ್ ಇಡೆ. ಸಂಕೋಚ್ ಮೇಡಮ್, EOD ರಿಪೋರ್ಟ್ ರೆಡಿ ಆಯ್ತಾ? ಮೇಡಮ್. ನಿಧಾನಕ್ಕೆ ಮಾಡಿ, ಡೋಂಟ್ ಪ್ಲೇ ವಿತ್ ಕ್ಯಾಶ್. ಓಕೆ ಮೇಡಮ್. ಮೇಡಮ್, ಅಮೌಂಟ್ ಟ್ಯಾಲಿ ಆಗ್ತಿಲ್ಲ ಮೇಡಮ್. ಅದಕ್ಕೆ ಹೇಳಿದ್ ನಿಧಾನಕ್ಕೆ ಮಾಡಿ ಅಂತ. ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ? ಚೆಕ್ ಮಾಡಿದೆ ಮೇಡಮ್. ಎಷ್ಟು ಹೇಳ್ರಿ? 5 lakhs ಮೇಡಮ್. ವಾಟ್? 5 ಲಕ್ಷನಾ? ಹಾಂ ಮೇಡಮ್. ನೀವು ಅಲ್ಲೋಗಿ ಚೆಕ್ ಮಾಡಿ.
ಅಮೌಂಟ್ ಟ್ಯಾಲಿ ಆಗಿಲ್ಲ ಅಂದ್ರೆ ನಿನ್ ಕೈಯಲ್ಲೇ ಕಟ್ಟಿಸ್ತೀನಿ. 5 ಲಕ್ಷ 5 ಲಕ್ಷನ ಯಾರು ತಗೊಂಡ್ರಪ್ಪ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. FM ಬೆಂಗಳೂರು ಬೆಳಗ್ಗೆಯಿಂದ ಬಾಸ್ ಕೈಲಿ ಉಗಿಸ್ಕೊಂಡು ಮನೆಗೆ ಹೋಗ್ತಾರೆ ಅವ್ರಿಗೆ ಈ ಕೂಲ್ ಆದ ಸಾಂಗ್. ರೀ ಇನ್ನು ಬ್ಯಾಂಕಲ್ಲೇ ಇದ್ದೀನಿ, ಏನೋ ಪ್ರಾಬ್ಲಮ್ ಆಗಿದೆ, ಬರ್ತೀನಿ. ಹಾ ಸರ್. ಸೆಕ್ಯೂರಿಟಿ ಸರ್, ಡೋರ್ ಕ್ಲೋಸ್ ಮಾಡಿ. ಆಯ್ತು ಸರ್. ದುಡ್ಡು ಸಿಗೋವರೆಗೂ ಯಾರು ಮನೆ ಹೋಗೋಗಿಲ್ಲ ರೀ. ನಾನ್ಸೆನ್ಸ್, ಚೈಲ್ಡ್ ಅನ್ರಿ ನೀವು. ಮೇಡಮ್ ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ನೋಡ್ಕೊಳ್ಳಿ ಎಲ್ಲ ಅಂತ ಹೇಳೋದ್ರೆ ಹೀಗೇನ ಮಾಡೋದು ನೀವು? ಸರ್ ಸಂಕೋಚಿಂದ ಆಗಿದ್ದು. ಏನ್ ರೀಸನ್ಸ್ ಕೊಡೋದು ನೀವು? ನಿಮ್ಮನ್ನ ನಂಬಿ ಅವ್ರನ್ನ ನಾನು ಬಿಟ್ಟು ಹೋಗಿದ್ದು. ದೊಡ್ಡದಾಗಿ ಮಾತು ಹೇಳಿದ್ರೆ ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂತ. ಇಸ್ ದಿಸ್ ಹೌ ಯು ಟೇಕ್ ಕೇರ್ ಆಫ್ ಥಿಂಗ್ಸ್? ಸರ್ ಸಂಕೋಚ್ ಹೇಳಿ. ನಾನು ನಿಮ್ಗೆ ಬೆಳಗ್ಗೆನೇ ಹೇಳಿದೆ ನಾನು ಮಾಡಲ್ಲ, ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ಆದರೆ ನೀವು ನನಗೂ ಫಸ್ಟ್ ಟೈಮ್ ಹಿಂಗೆ ಆಗಿದ್ದು ಅದು ಇದು ಅಂತ ಹೇಳಿ ಒಂದ್ ನಿಮಿಷ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಬೆಳಗಿಂದ ಏನೇನಾಯ್ತು ಪ್ಲೀಸ್. ಇಲ್ಲ ಮೇಡಮ್, ಸಂಕೋಚ್ ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ಸಂಕೋಚ್ ಪ್ಲೀಸ್. ಈಗ ನನ್ನ ಮೇಲೆ ಆಗ್ತಾ ಇದ್ದೀರಾ ಸರ್? ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲ ಮೇಡಮ್. ರೇ ನಂಗೆ ಅವೆಲ್ಲ ಗೊತ್ತಿಲ್ಲ ರೀ. ದುಡ್ಡು ಏನಾಯ್ತು ಅಂತ ಲೆಕ್ಕ ಸಿಗ್ಬೇಕು ಅಷ್ಟೇ ನಂಗೆ ಇವತ್ತು. ಒಂದಲ್ಲ ಎರಡಲ್ಲ ಆಟ ಆಡ್ತಾ ಇದ್ದೀರಾ ಇಲ್ಲಿ. ಸಂಕೋಚ್ ಪ್ಲೀಸ್. ಅರ್ಜೆಂಟಾಗಿ ಒಂದು 5 ಲಕ್ಷ ಬೇಕಿತ್ತು. ಒಂದು 10 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ, ನನ್ನ ಹಸ್ಬೆಂಡ್ ವೇಟ್ ಮಾಡ್ತಿದ್ದಾರೆ. ನೀವೇ ಮೇಡಮ್? ನೀವೇ ದುಡ್ಡು ಎತ್ಕೊಂಡಿರೋದು? ಯಾವತ್ತು ಮಿಸ್ ಆಗ್ದಿರೋ ದುಡ್ಡು ನಾನು ಕ್ಯಾಶ್ ಕೌಂಟ್ರಲ್ಲಿ ಕೂತಾಗ್ಲಿ ಮಿಸ್ ಆಗ್ಬೇಕಾ? ಅಂದ್ರೆ ನೀವು ಮಾಡಿರೋ ಪ್ಲಾನ್ ಇದು? ಪೂಜಾ, ಇಸ್ ದಿಸ್ ಟ್ರೂ? ನಿಮಗೆ 5 ಲಕ್ಷ ಬೇಕು ಅಂತ ನಿಮ್ಮ ಫ್ರೆಂಡ್ ಹತ್ರ ಕೇಳ್ತಿದ್ದೀನ, ನಾನೇ ಕೇಳಿಸ್ಕೊಂಡಿದ್ದೀನಿ. ಅವ್ರು ಕೊಡಲಿಲ್ಲ ಅಂತ ನನ್ನ ಮೈಂಡ್ನ ಡೈವರ್ಟ್ ಮಾಡಿ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನಿಮ್ಮ ಗಂಡನ ಕರೆಸಿ ಬ್ಲ್ಯಾಕ್ ಅವ್ರು ಲಾಕ್ ಕೊಟ್ಟಿದ್ದೀನ ನಾನೇ ನೋಡಿದ್ದೀನಿ ಮೇಡಮ್. ಸಂಕೋಚ್ ಪ್ಲೀಸ್ ರಿಲ್ಯಾಕ್ಸ್. ನಾನಾ? ಹೌದು ಮೇಡಮ್, ನಂಗೆ ಗೊತ್ತು. ನೀವ್ ಅನ್ಕೊಂಡಂಗೆ ಅಲ್ಲ ಅದು. ನಿಜವಾಗ್ಲೂ ಸರ್ ನನ್ನ ಮಾತಿಗೆ ಸ್ಟಾಪ್ ಇಟ್ ಪೂಜಾ. ವಾಟ್ ನಾನ್ಸೆನ್ಸ್ ಆರ್ ಯು ಗೈಸ್ ಸೇಯಿಂಗ್? ಏನು ಇಬ್ರು ಸೇರ್ಕೊಂಡು ಡ್ರಾ ಮಾಡ್ತಾ ಇದ್ದೀರಾ ಇಲ್ಲಿ? ಇಲ್ಲ ಸರ್, ನಾನು ಇಡೀ ಕಿರಿಯರಲ್ಲಿ ನಿಮ್ಮಂತ ಹೋಪ್ಲೆಸ್ ಎಂಪ್ಲಾಯ್ಸ್ ಯಾವತ್ತೂ ನೋಡಿಲ್ಲ ಮೇಡಮ್. ಸರ್ ಪ್ಲೀಸ್ ನನ್ನ ಮಾತು ಕೇಳಿ. ನೀವು ಹೇಳೋದೆಲ್ಲ ಕೇಳಕ್ ನಾನು ಇಲ್ಲ ರೀ. ದುಡ್ಡು ಏನಾಯ್ತು ಅಂತ ನಂಗೆ ಗೊತ್ತಾಗ್ಬೇಕಷ್ಟೇ. ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಹೇಳಿ ಏನಾಯ್ತು ಹೇಳಿ. ದುಡ್ಡು ಇದೆಲ್ಲ ಆಗಿರೋ ಈ ಮೇಡಮ್ ಇದ್ದಾರೆ ಸರ್. ಈ ಮೇಡಮೇ ಸರ್ ದುಡ್ಡು ತಗೊಂಡಿರೋದು. ಸ್ಪೀಕ್ ಅಪ್ ಪೂಜಾ. ನಿಜ ಹೇಳಿ ಮೇಡಮ್. ಮಾತಾಡಿ. ಯಾಕೆ ನನ್ನ ಅಮಾಯಕ ಅಂತ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಬ್ಯಾಂಕ್ ರೆಪ್ಯುಟೇಷನ್ ಏನಾಗಬೇಕು? ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ರೆಸ್ಪಾನ್ಸಿಬಿಲಿಟಿ ಬೇಡವಾ? ನಾನು ಕಷ್ಟಪಟ್ಟು ಬಿಲ್ಡ್ ಮಾಡಿದ ಕರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ಹಾಕ್ಬಿಟ್ರಿ ಅಲ್ವಾ ಪೂಜಾ? ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇರ್ರೆಸ್ಪಾನ್ಸಿಬಲ್ ಸ್ಟೂಡೆಂಟ್. ಸರ್ ಪ್ಲೀಸ್ ನಾನು ಹೇಳಿದ್ಕೆ. ನೋ ಪೂಜಾ, ನೋ. ಸರ್ ಮೇಡಮ್ ಮೇಡಮ್ ಮೇಡಮ್
ನೀರು ತೊಗೊಂಬಂದ್ರು ನೀರು ಸಂಕೋಚ್ ಏನಾಯ್ತು ಎಪ್ಸಿ ಮೇಡಮ್ನ ನಿಧಾನ ಮೇಡಮ್ ಪ್ಲೀಸ್ ನಿಧಾನಕ್ಕೆ ಏನಾಯ್ತು ನೋಡಿ ಮೇಡಮ್ ಪ್ಲೀಸ್ ರಿಲ್ಯಾಕ್ಸ್ ಮಾಡಿ ಏನು ಆಗಲ್ಲ ಸಾರಿ ಮೇಡಮ್ ಆರ್ ಯು ಓಕೆ I'm okay. ಓಕೆ ರಿಲ್ಯಾಕ್ಸ್ ಸಾರಿ ಮೇಡಮ್. ಇಟ್ಸ್ ಓಕೆ ಸಂಕೋಚ್. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಯೋಚನೆ ಮಾಡ್ತಿದ್ನೋ ಏನೋ. ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಆದರೆ ಆ ಬ್ಲ್ಯಾಕ್ ಕವರ್ನಲ್ಲಿ ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಲಾಕರ್ನಲ್ಲಿದ್ದ ಜ್ಯುವೆಲ್ರಿ. ಬೇಕಾದರೆ ಅಸಿಸ್ಟೆಂಟ್ ಮ್ಯಾನೇಜರ್ನ ಕೇಳಿ. ಹೌದು ಸಂಕೋಚ್, ಮೇಡಮ್ಗೆ ಲಾಕರಲ್ಲಿ ಇದ್ದಿದ್ದ ಜ್ಯುವೆಲ್ಸ್ನ ನಾನೇ ಪ್ರೊಸೀಜರ್ ಪ್ರಕಾರ ಕೊಟ್ಟೆ. ಮೇಡಮ್ ಸಾರಿ ಗೈಸ್, ರಿಲ್ಯಾಕ್ಸ್, ಇಟ್ಸ್ ಕೂಲ್. ಈ ಥರ ಸಿಚುವೇಶನ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಾಮನ್. ಸಂಕೋಚ್ ನೀವೊಂದು ಕೆಲಸ ಮಾಡಿ, ಪ್ರತಿ ಟ್ರಾನ್ಸಾಕ್ಷನ್ನ ನಿಧಾನಕ್ಕೆ ಆರಾಮಾಗಿ ಚೆಕ್ ಮಾಡಿ. ಚೆಕ್ ಎವ್ರಿ ಮೈನ್ಯೂಟ್ ಡೀಟೇಲ್. ಅರ್ಥ ಆಯ್ತಾ? ಓಕೆ ಸರ್. ಮೇಡಮ್ ಸಾರಿ ಅಗೇನ್. ಇಟ್ಸ್ ಓಕೆ. ಪ್ಲೀಸ್ ಟೇಕ್ ಕೇರ್. ಹೋಗಿ ಚೆಕ್ ಮಾಡಿ. ಹಾಂ ಸರ್. ಸಂಕೋಚ್ನ ಕ್ಯಾಶ್ ಕೌಂಟ್ರಲ್ಲಿ ಕೂರಿಸಿ ತಪ್ಪು ಕೆಲಸ ಮಾಡ್ಬಿಟ್ಟೆ ಅನ್ಸುತ್ತೆ. ಹೈಯರ್ ಅಥಾರಿಟೀಸ್ ಬೇರೆ ಹೇಳಿಲ್ಲ. ಈ ವಿಷಯ ಅವ್ರಿಗೇನಾದ್ರು ಗೊತ್ತಾದರೆ ನನ್ನ ಕೆಲಸ ಅಷ್ಟೇ ಅನ್ಸುತ್ತೆ. ಛೇ ಸರ್, ಏನಾದರೂ ಹೇಳಿದ್ರ? ಏನು ಹೇಳಿಲ್ಲ. ಏನು ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಸರ್. ನೈಟ್ 12 o'clock ಒಳಗೆ ಅಮೌಂಟ್ ಟಾಲಿ ಆಗಲಿಲ್ಲ ಅಂದರೆ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತದೆ. ಸರ್ ಸಿಕ್ತು ಸರ್. ಸರ್ ಕ್ಯಾಬಿನಲ್ಲಿ. ಯಾ ಯಾ ಸರ್ ನಿಮ್ಮ ಪಾಸ್ಪೋರ್ಟ್. ಶೋರ್. ದೇರ್ ಯು ಗೋ. ಸರ್ ಇವನೇ ಸರ್. 1500 ರೂಪಾಯಿ. ಸುಮ್ಮನೆ ಯಾವನಿಗೆ ಹೇಳ್ತಿದ್ಯಾ? ಹೊಸ ಹುಡುಗ ಮೈಕಲ್ ಅಂತ ಗೋವಾದಿಂದ ಬಂದಿದ್ದಾನೆ. ಹೆಂಗಿದೆ ಬಜಾರು? ಅಷ್ಟಕ್ಕಷ್ಟೇ ಅಣ್ಣ, 1:3 ನಡೀತಿದೆ. ಅಪ್ಪ ಇವತ್ತು ಆಚೆ ಹೋಗ್ಬೇಕಾ? ಇವತ್ತು ಸ್ವಲ್ಪ ಕೆಲಸ ಇದೆ, ನಾಳೆ ಪೂರ್ತಿ ದಿನ ನಿನ್ನ ಜೊತೆ ಇರ್ತೀನಮ್ಮ. ಬರ್ಲಾ? ಹಾಂ ಸರಿ. ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ದಾ? ಹ್ಞೂ ಅಣ್ಣ, ರಾಜನ್ಗೆ ಹೇಳಿದ್ದೀನಿ. ಹ್ಞೂ ರಾಜಾ ಅಣ್ಣ ತಗೋ, ಎಲ್ರಿಗೂ ಕ್ಲಿಯರ್ ಮಾಡ್ಬಿಡು. ಸರಿ ಅಣ್ಣ, ಈಗಲೇ ಮಾಡ್ತೀನಿ. ಏಯ್, ನಿನ್ನ ಕೆಲಸ ಏನೋ ಮಾಡೋ ಕೆಲಸಕ್ಕೆ ನಿಯತ್ತಿರ್ಬೇಕು. ಈಸ್ಕೊಳೋ ಸಂಬಳಕ್ಕೆ ಬೆಲೆ ಇರುತ್ತೆ. ರಾಜಾ ಎಲ್ಲ ಇವತ್ತೇ ಕ್ಲಿಯರ್ ಮಾಡ್ಬಿಡು. ಇವಾಗಲೇ ಕ್ಲಿಯರ್ ಮಾಡ್ತೀನಿ ಅಣ್ಣ. ಲೋ ಗೆಡೆ, ಪೆಂಡಾಲ್ ಅವ್ರಿಗೆಲ್ಲ ಕ್ಲಿಯರ್ ಮಾಡ್ಬಿಡು ಆಯ್ತಾ? ಹಂಗೆ ಲೈಟಿಂಗ್ ಆಯ್ತು. ಬಾ ಮಚ್ಚ, ಒಂದು ದಮ್ ಮಾಡ್ಕೊ ಬರೋಣ. ಇಲ್ಲ ಮಗ, ನಂಗೆ ಸ್ವಲ್ಪ ಕೆಲಸ ಐತೆ.
ಸೆಲ್ವಾಣ ಕೀ ಕೊಡೋದು ಮರ್ತ್ಬಿಟ್ನಲ್ಲ. ಲೇ ಲಂಡನ್, ಸೆಲ್ವಣ್ಣ ಮನೆಗೆ ಬಂದ್ಮೇಲೆ ಕೀ ಕೊಟ್ಬಿಡು. ಸರಿ ಮಗ. ಆಯ್ತಾ? ಆಮೇಲೆ ಸಿಗ್ತೀನಿ. ಹಾಂ ಆಯ್ತು. ಓಕೆ. ಅವನೇ ಅಲ್ವಾ? ಚೇಟಾ, ಒಂದು ಸಿಗರೇಟ್ ಕೊಡೋ. ತಗೋ. ಬರ್ಲಾ? ಸರಿನಾ? ಹೇಯ್ ರಾಕೆಟ್ ಹಾಕೋ ತಂದೆ. ಹೇಯ್ ನಿಂಗೆ ರಾಕೆಟ್ ಮುಖ್ಯನಾ ಲೈಫ್ ಮುಖ್ಯನಾ? ಸರಿ ನಡಿ. ಸಂಕೋಚ ನಂಬರ್ ಹೇಳ್ತೀರಾ? ಸರ್ ಸರ್ 97 ಓಕೆ 97 ಸರ್. ಹಲೋ ಹಲೋ ರಾಜ ಅವರಾ? ಹೌದು, ನಮ್ಮ ಏರಿಯಾಗೆ ನಾನೇ ರಾಜ. ಸರ್ ನಮಸ್ತೆ, ನಾನು ಪೆಂಟ್ರಿಕ್ಸ್ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಸರ್ ಅದು ಬೈ ಮಿಸ್ಟೇಕ್ ನಿಮ್ಮ ಅಕೌಂಟಿಗೆ 5 ಲಕ್ಷ ಡೆಪಾಸಿಟ್ ಆಗ್ಬಿಟ್ಟಿದೆ. ಹೌದಾ? ಗುರು, ಅದು ಮಿಸ್ ಆಗಿ ಬಂದಿರೋದಲ್ಲ. ನಮ್ಮ ಬಾಸು 15 ಲಕ್ಷ ಹಾಕ್ತೀನಿ ಅಂದಿದ್ರು. ಅದ್ರಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಾಕೋರೆ. 4 ಲಕ್ಷ ಯಾವಾಗ ಕೊಡ್ತೀಯಾ ಹೇಳ? ಹಲೋ, ವಾಟ್ ನಾನ್ಸೆನ್ಸ್ ಇಸ್ ಗೈ ಟಾಕಿಂಗ್ ಮ್ಯಾನ್? ಕಟ್ ಮಾಡ್ಬಿಟ್ಟವ್ರೆ. ಕೀ ಗಾಡಿ ಯಾರ್ದಾದ್ರೇನು ಓಡಿಸೋರ್ ನಾವಾಗಿರ್ಬೇಕು.
ನಂಬರ್ ಕರೆಕ್ಟ್ ಆಗಿದೆಯೇನ್ರಿ? ಸರ್ ಇನ್ನೂ ಸತಿ ಹೇಳ್ತೀನಿ ಸರ್. ಹಾಂ ಹೇಳಿ ಸರ್. 97 132 132 97 ಹಾಂ 124 ಸರ್. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ ಸರ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಬರ್ತಾ ಇದೆ. ಮೋಸ್ಟ್ಲಿ ಅವನಿಗೆ ಗೊತ್ತಾಗಿರ್ಬೇಕು. ಅವನೇನಾದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಕೈಯಾರೆ ನಾವೇ ಕಟ್ಟಬೇಕು. ಹೇಳಿದೀನಿ ಈಗಲೇ. ಸರ್ ಸರ್ ನಾವಾ? ಸರ್ ಸರ್ ಪ್ಲೀಸ್ ಸರ್ ಇನ್ನೊಂದ್ಸಲ ಟ್ರೈ ಮಾಡಿ ಸರ್. ಪ್ಲೀಸ್ ಸರ್. ಸರ್ ಪ್ಲೀಸ್. ಮಗ ಸಲ್ವಣ್ಣಗೆ ಕಾಲ್ ಮಾಡಿ ಅಟ್ಯಾಕ್ ಮಾಡಿ ಹೇಳೋಣವಾ? ಈ ಬಿಲಾಲಿ ಆಟ ಯಾರು ಆಡ್ರದಂತ ಗೊತ್ತು. ಇಷ್ಟರಲ್ಲೇ ಒಂದು ಟ್ವಿಸ್ಟ್ ಕೊಡ್ತೀನಿ ಬಾ. ಛೇ, ಈ ಫೋನ್ ಒಂದು ಯಾವಾಗಲೂ ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ನಾ ಏನು ಯಾವ್ದು ಚೇರಿದು ಆಗೋರು ಕಾರ್ಡ್ಸು. ಯಪ್ಪ ಘಾಟು. ಸರ್ ಇನ್ನೊಂದ್ಸಲಿ ಟ್ರೈ ಮಾಡಿ ಸರ್. ಸರ್ ಫಸ್ಟ್ ಸ್ವಿಚ್ ಆಫ್ ಬರ್ತಾ ಇತ್ತು, ಆಮೇಲೆ ರಿಂಗ್ ಆಯಿತು. ಇವಾಗ ಎತ್ಬೋದು ಸರ್. ಫೋನ್ ಮಾಡಿ ಸರ್ ಪ್ಲೀಸ್ ಸರ್. ಪ್ಲೀಸ್ ಸರ್. ಜೋಕರ್ ಇದ್ರೆ ಅದು ಮುಗುರು. ಮಗ ಮಗ ನಿಂದು ಬಿದ್ದೋಯ್ತು. ಏನೋ ಓನು ಎರಡು ಮಿಸ್ ಕಾಲ್ ಬಂದಿದೆ. ಬಿಡು, ಅವರೇ ಮಾಡಲಿ. ಸರ್ ನಾನು ಸಲ ಟ್ರೈ ಮಾಡ್ತೀನಿ ಸರ್. ಒಂದು ನಿಮಿಷ ಸರ್. ನನ್ನ ಮೊಬೈಲಲ್ಲಿ ಮಾಡ್ತೀನಿ ಸರ್. ಮಗ ಏನೋ ಬಾರ. ಏಯ್ ಮುಚ್ಕೊಂಡು ಕುತ್ಕೊಳ್ಳೋ ಒಂದು ನಿಮಿಷ. ಮಗ ಹಲೋ. ಹಲೋ ಸರ್, ನಾವು ಪೆಂಟ್ರಿಕ್ಸ್ ಬ್ಯಾಂಕಿಂದ ಮಾತಾಡ್ತಿದ್ದೀವಿ ಸರ್. ಯಾವ ಲೋನು ಬೇಡ ಇಡಿ ಸರ್. ಹಲೋ ಸರ್, ಕಟ್ಟಾಯ್ತು ಸರ್. ಮತ್ತೆ ಟ್ರೈ ಮಾಡ್ತೀನಿ ಸರ್. ಹಲೋ. ಏಯ್ ನಿಮ್ಗೆ ಎಸ್ ಎಲ್ ಹೇಳೋದು ಲೋನ್ ಬೇಡ ಅಂತ. ಸರ್ ಇಟ್ಸ್ ನಾಟ್ ರಿಗಾರ್ಡಿಂಗ್ ದ ಲೋನ್ ಸರ್. ಹಾಂ ಸರ್, ನಾವು ನಿಮ್ಮ ಬ್ಯಾಂಕ್ ಬ್ರಾಂಚಿಂದ ಫೋನ್ ಮಾಡ್ತಿದ್ದೀವಿ ಸರ್. ಆಯ್ತು, ಅದಕ್ಕೇನು ಇವಾಗ? ಸರ್ ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ. ವಾ, ಏನದು? ಸರ್ ನೀವು ಬೆಳಿಗ್ಗೆ ಬ್ಯಾಂಕಿಗೆ ಬಂದಿರಲ್ಲ ಸರ್, ವಿಡ್ರಾ ಮಾಡೋಕ್ಕೆ ಅಂತ. ಸರ್ ಬೈ ಮಿಸ್ಟೇಕ್ ಆಗಿ 5 lakhs ಕ್ರೆಡಿಟ್ ಆಗಿಬಿಡುತ್ತೆ ಸರ್ ನಿಮಗೆ. ಪ್ಯಾರೆಟ್ ರಾಜಾ, ಪಕ್ಕ ದುಡ್ಡು ಡಬಲ್ ಮಾಡ್ಕೊಡ್ತೀನಿ. ಸರ್ ಸರ್ ಹಲೋ ಹಲೋ ಸರ್, ನನ್ನ ಅಕೌಂಟ್ನಲ್ಲಿ 50 ರೂಪಾಯಿನೂ ಇಲ್ಲ. ಇನ್ನು 5 ಲಕ್ಷ ಹೆಂಗೆ ಬರುತ್ತೆ ಸರ್? ಸರ್ ಇಲ್ಲ ಸರ್, ನಮ್ಗೆ ಗೊತ್ತು, ನಾವು ವೆರಿಫೈ ಮಾಡಿದ್ದೀವಿ ಸರ್. ನಿಮ್ಮ ಅಕೌಂಟ್ಗೆ 5 lakhs ಕ್ರೆಡಿಟ್ ಆಗಿದೆ ಸರ್. ಟ್ರಾನ್ಸಾಕ್ಷನ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಸರ್. ಬೇರೆ ರಾಜ ಇರಬೇಕು ಅನ್ಸುತ್ತೆ. ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ ಸರ್. ವೆರಿಫೈ ಮಾಡಿ ಹೇಳ್ತಿರೋದು ಸರ್. ಸರ್ ನಿಮಗೆ ಕ್ರೆಡಿಟ್ ಆದಮೇಲೆ ದುರ್ಗೇಶ್ ಅನ್ನೋರಿಗೆ ನಿಮ್ಮ ಅಕೌಂಟಿಂದ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಸರ್. ಇಲ್ಲ ರೀ, ಸುಳ್ಳು ಹೇಳ್ಬಿಡಿ ಸರ್. ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಇದೆ ಸರ್. ಸುಳ್ಳು ಹೇಳೋದವ್ರದ್ದು ನಮ್ಗೇನು ಸರ್? ಕಂಡವ್ರ ದುಡ್ಡಲ್ಲಿ ನಾವ್ಯಾಕೆ ಬದುಕೋಣ ಸರ್? ಸರ್ ನೀವು ಹಿಂಗೆಲ್ಲ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಸರ್. ಏನ ಪೊಲೀಸಾ? ಅಯ್ಯೋ, CM ಕಂಪ್ಲೇಂಟ್ ಮಾಡ್ರಿ. ತಪ್ಪು ನಮ್ಮ ಕಡೆಯಿಂದಲ್ಲ ಆಗಿರೋದು, ನಿಮ್ಮ ಕಡೆಯಿಂದ. ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಗೆ ಚಾಲೆಂಜಾ? ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಇಡ್ರಿ ಫೋನು, ಇಡ್ರಿ. ನಾನ್ಸೆನ್ಸ್ ಫೆಲೋ, ಬುದ್ಧಿ ಬೇಡವೇನ್ರಿ ನಿಮ್ಗೆ? ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಯಾಕ್ರಿ ಹೇಳಿದ್ರಿ?
ನಮ್ದು ತಪ್ಪಿರೋದು. ನಿಮ್ಮಂತವ್ರನ್ನೆಲ್ಲ ಕಟ್ಕೊಂಡು. ಸಾರಿ ಸರ್. ಸಾರಿ ಸರ್, ಸಾರಿ ಸರ್. ಕಾಲ್ ಮಾಡಿ ಇನ್ನೊಂದ್ಸಲಿ. ತೊಳಿ ಫೋನ್ ಕರೆಕ್ಟ್ ಮಾಡಿ. ಸರ್ ಕಾಲ್ ಕಟ್ ಮಾಡ್ತಾ ಇದ್ದೇನೆ ಸರ್. ಸರ್ ಕಸ್ಟಮರ್ ಅಡ್ರೆಸ್ಗೆ ಹೋದ್ರೆ ಅಲ್ಲೇ ಸಿಗ್ತಾನಲ್ಲ ಸರ್? ಇಲ್ಲ ಸಂಕೋಚ್, ಲೀಗಲ್ ಸಪೋರ್ಟ್ ಇಲ್ಲದೆ ನಾವು ಕಸ್ಟಮರ್ ಅಡ್ರೆಸ್ಗೆ ಹೋಗೋಕ್ಕಾಗಲ್ಲ. ನೋ. ನೀವು ಮಾಡೋ ತಪ್ಪಿಗೆ ನಾವು ಅನುಭವಿಸ್ಬೇಕು. ಬಿಡ್ರಿ, ಇದನ್ನ ಹೇಗ್ ಡೀಲ್ ಮಾಡ್ಬೇಕು ಅಂತ ನನಗೊತ್ತು. ಛೇ, ಬಂದ್ರಿ. ಹಾಂ ಸರ್. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಸಾಯ್ಬೇಕಿಲ್ಲಿ. ಅಣ್ಣ ಫ್ರೀ ಇದೀರ ಅಣ್ಣ? ಹೇಳ ಅಭಿಷೇಕ್. ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ. ಏನ್ ಪ್ರಾಬ್ಲಮ್? ನಮ್ಮ ಹುಡುಗ ಬ್ಯಾಂಕ್ ಕ್ಯಾಶಿಯರಿಂದ ಅಮೌಂಟ್ ಮಿಸ್ ಆಗಿ ಕಸ್ಟಮರ್ಗೆ ಕ್ರೆಡಿಟ್ ಆಗ್ಬಿಟ್ಟಿದೆ. ಈಗ ಅವ್ನು ವಾಪಸ್ ಕೊಡೋದಕ್ಕೆ ತಕರಾರು ಮಾಡ್ತಾನೆ. ನೀವೇನ ಮಾಡ್ಬೇಕಣ್ಣ? ದಯವಿಟ್ಟು ಅಣ್ಣ, ಪ್ಲೀಸ್ ಅಣ್ಣ. ನಮ್ಮ ಹುಡುಗನಿಗೆ ನಿನ್ ನಂಬರ್ ಕೊಡ್ತೀನಿ. ಆಯ್ತಣ್ಣ. ಅವ್ನು ನಿನ್ ಕಾಲ್ ಮಾಡ್ತಾನೆ. ಸರಿ ಅಣ್ಣ. ಅಣ್ಣ, ಬ್ಯಾಂಕ್ ಮ್ಯಾನೇಜರ್ದೇನೋ ಪ್ರಾಬ್ಲಮ್ ಅಂತೆ. ನಂಬರ್ ಕಳಿಸಿದ್ದೀನಿ, ಕಾಲ್ ಮಾಡು. ಓಕೆ ಅಣ್ಣ, ಮಾಡ್ತೀನಿ. ಟೋಕನ್ ಸಿಕ್ತು. ಓ, ರಾಜನ್ ಕಾಲು. ಹಲೋ ಮಗ. ಮಗ, ಬ್ಯಾಂಕ್ ವಿಷಯ ಬಾಸ್ ಅವ್ರಿಗೂ ಬಂದ್ಬಿಟ್ಟಿದೆ. ನನಗೆ ಮುಚ್ಕೊಂಡು ದುಡ್ಡು ತಂದು ಕೊಟ್ಬಿಡು. ಅಯ್ಯೋ ಮಗ, ಈಗ ತಾನೇ ಬೆಟ್ಟಿಂಗ್ ಕಟ್ಬಿಟ್ನಲ್ಲೋ. ಏನ್ ಹೇಳ್ತಾ ಇದೀಯಾ? ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುತ್ತೋ? ಮಗ ಕೇಳಿಸ್ತಿಲ್ಲ. ಹಲೋ 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 ಮಗ, ಕೇಳಿಸ್ತಾ ಹಲೋ ಹಲೋ ಹಲೋ. ಹೇಳಿ ಬಾಯ್. ಆಡ್ಲೇಬೇಕು ಸರಿ. ಆ ಪಳ್ಳಿ ಮಾಲಿನಿಯ ಬಾಂಬೆಗೆ ಪೋಡು. ಸರಿ ಬಾಯ್. ಸಲ್ವಾ, ರಾಕೆಟ್ ಎಲ್ಲಿದೆ? ಅಣ್ಣ ಶೆಡ್ಡಲ್ಲಿದೆ ಅಣ್ಣ. ಮಗ, ಆ ಕಲೀಲ ಕೈಬಾ ಬಾಡಿ ತಿಂದ್ಬಿಟ್ಟು ನಾವೇ ಡಾಲ್ ಆಗ್ಬೇಡ ಗುರು. ಆಮೇಲೆ ನಾವು ಹನಿಮೂನ್ಗೆ ಒಂದ್ ನಿಮಿಷ ತಾಳ್ಬೇಬಿ. ಡಾಲ್ ಕಡ ಹೊಡಿಬೇಡ್ರು. ಹೇ ಹುಡುಕ್ ನನ್ ಮಕ್ಳ ಕಣ್ಕಟ್ಟೋದಿಲ್ವಾ? ಗುಡ್ಡೆ ಬಾಬ್ಸು ತರ ನೀರ್ ಕಾಣಿಸ್ತೀಯಾ? ಅಲ್ಲಿ ಒಳಗಡೆ ಇರೋ ಜಿಲೇಬಿನೂ ಕಾಣಿಸ್ತಾವಳೆ. ನಾನು ಯಾರು ಗೊತ್ತನ್ರು? ಜಿಲೇಬಿದು ಕಾರ್ ಡ್ರೈವರ್ ತಾನೆ. ನನ್ನ ಕಾರ್ ಡ್ರೈವರ್ ಅಂತೇನೋ? ಮಗನೇ, ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ಗಾಂಚಲಿನ ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯಾ? ನೋಡು ನಡಿ. ಏನ್ ನಡೆದಿತ್ತಿಲ್ಲಿ? ಏನ್ ಮಾಡತ್ತೀರಿ? ನೋಡಿ ಸರ್, ನಿಂತಿರೋ ನನ್ ಗಾಡಿಗೆ ಕುಡ್ಕೊಂಬಂದ್ ಕೂತಿದ್ದಲ್ದೆ ನನ್ಗೆ ಆವಾಜ್ ಆಗ್ತಾ ಇದಾರೆ ಸರ್. ಯಾರ್ಲೆ ಅವನು? ಸಾರ್ ಎಣ್ಣೆ ಗಿರಾಕಿಗಳು. ಓ ನೋಡಿ ಸರ್, ಕುಡ್ಕೊಂಡ್ ಬಂದು ಗಾಡಿ ಗುದ್ಬಿಟ್ಟವ್ರೆ. ಮಗ, ಗೋರ್ಕರ್ ನೋಡ್ಕೊಂಡು ಸುಮ್ನೆ ನಿಂತಿದೆಯಲ್ಲ. ಮಗನ ನನ್ನ ಗೂರ್ಕ ಅಂತೇನ್ಲೆ? ಹಾಕ್ತೀನಿ ಮಗನ, ಹಾಕ್ತೀನಿ. ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗಿ ನಿನಗೆ ಬಾಂಬೆ ಕಟ್ ಹಾಕ್ತೀನಿ. ರೀ ಕೃಷ್ಣಪ್ಪ, ಎತ್ಕೊಡ್ರಿ ಗಾಡಿನ. ಬಾರ್ಲೆ ಮಗನ. ಮಗ, ಗೂರ್ಖಾಗಳಿಗೆಲ್ಲ ಆಂಬುಲೆನ್ಸ್ ಕೊಟ್ಬಿಟ್ಟವ್ರಲ್ಲ. ಗಾಡಿ ಸ್ಟೇಷನ್ ಬಿಡಿಲೆ. ಇನ್ನೊಂದ್ಸತಿ ಕಾಲ್ ಮಾಡಿ ಸರ್. ಓ, ಬ್ಯಾಂಕು. ಹಲೋ ಅಣ್ಣ. ಹೇಳಿ ಅಭಿಷೇಕ್. ಅಣ್ಣ ಅಣ್ಣ, ಈ ನಿಮ್ಮ ಹುಡುಗರು ಯಾರು ಇನ್ನೂ ಕಾಲ್ ಮಾಡಿಲ್ಲ ಅಣ್ಣ. ಏನಾಯ್ತಣ್ಣ? ಹುಡುಗನಿಗೆ ಹೇಳಿದ್ದೀನಿ, ಫೋನ್ ಮಾಡ್ತಾನೆ. ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ.
ಸಿಚುಯೇಷನ್ ತುಂಬಾ ಟೈಟ್ ಆಗಿದೆ, ಕುತ್ತಿಗೆ ಬಂದ್ಬಿಟ್ಟಿದೆ, ನನ್ ಕೆಲಸ ಹೋಗ್ಬಿಡುತ್ತೆ ಅಷ್ಟೇ. ಅಲ್ಲ, ಅಣ್ಣ ಪ್ಲೀಸ್ ಅದು- ಏನಾದ್ರೂ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ, ಏಯ್, ಪ್ಲೀಸ್ ಅಣ್ಣ. ನಮ್ಗೇನ್ ಬೇರೆ ಕೆಲಸ ಇರಲ್ವಾ? ಅಣ್ಣ ನಮ್ಮ ಹುಡುಗನ್ಗೆ ಹೇಳಿದ್ಮೇಲೆ ಅಲ್ಲ ಕೆಲಸ ಮಾಡ್ತಾನೆ. ಅಲ್ಲ ಹಂಗಲ್ಲ Wait ಮಾಡು. ಏನಂದ್ರೆ ಅಣ್ಣ ಅಣ್ಣ ಕಾಲ್ ಕಟ್ ಮಾಡ್ಬಿಟ್ಟ. ಛೇ, ಇವ್ರು ಹಿಂಗೆ ಸರ್, ನಮ್ಗೆ ಹೆಲ್ಪ್ ಬೇಕಾದಾಗ ಬರಲ್ಲ, ಅವ್ರು ದುಡ್ಡು ಬೇಕಾದರೆ ಮಾತ್ರ ನಮ್ಮ ಹತ್ರ ಬರ್ತಾರೆ. ನನಗೇನು ಅನಿಸುತ್ತೆ, ನಾವು ಲೀಗಲ್ ಸಪೋರ್ಟ್ ತೊಗೊಳೋದೇ ಬೆಟ್ರ್ ಅನಿಸುತ್ತೆ. ನಡೀರಿ. ಆ ಕಡೆ ಗಾಡಿನೂ ಹೋಯ್ತು, ಈ ಕಡೆ ದುಡ್ಡು ಹೋಯ್ತು. ನಾವು ಅಪ್ಪ ಕೇಳಿದ್ರೆ ಏನು ಹೇಳಿ? ಇಷ್ಟೊತ್ತಾದ್ರೂ ಮನೆಗೆ ಹೋಗದೆ ಎಲ್ಲ ಹಾಕೊಂಡು ತಿಂತವನ ನನ್ನ ಮಗ. ಅಯ್ಯೋ, ನಮ್ಮಪ್ಪ ಬೇರೆ ಫೋನ್ ಮಾಡ್ತಾವ್ರೆ. ರಿಸೀವ್ ಮಾಡು ಮಗ. ಹಲೋ ಅಪ್ಪ. ಎಲ್ಲೋ ಇದೆಯಾ ಅಯೋಗ್ಯ? ಅಪ್ಪ ಅದು ಫೀಸ್ ಕಟ್ಟಿ ಮನೆಗೆ ಬರುತ್ತಾನೆ. ನಾನಿಲ್ಲಿ ಹಗಲು ರಾತ್ರಿ ಬೇವ್ರು ಸುರಿಸಿ ದುಡಿತಾ ಇದ್ರೆ ನೀನು ನಿಮ್ಮ ಅಮ್ಮ ಮಜಾ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಅದು ಫ್ರೆಂಡು ಹುಟ್ಟುಹಬ್ಬ ಆಯ್ತು. ಯಾಪಿ ಬರ್ತಡೆ. ಓ ಬರ್ತಡೆ, ಹುಟ್ಟಿದ ಹಬ್ಬ ನನ್ನ ಮಗಂದು. ಮನೆಗೆ ಬಾ ಇಲ್ಲಿ, ಬಾಬಾ ಮಾಡ್ತೀನಿ ನಿನಗೆ. ದರಿದ್ರ ನನ್ನ ಮಗನೇ. ಆಯ್ತಪ್ಪ. ಆ ಕಡೆ ದುಡ್ಡು ಹೋಯ್ತು, ಈ ಕಡೆ ಗಾಡಿನೂ ಹೋಯ್ತು. ಮನೆಗೆ ಹೋದ್ರೆ ನಮ್ಮಪ್ಪ ಸಾಯಿಸ್ತಾರೆ. ಯಾಕೋ ಮಗ ತಲೆ ಕೆಡ್ಸ್ಕೊತ್ಯಾ? ನಾನು ಇಲ್ವೇನೋ? ಬಿ ಕೂಲ್ಯಾ? ಏನ್ ಹುಡುಕ್ತಿದ್ಯೋ? ನಿನ್ ತಲೆ ಹೊಡಿಯಕ್ಕೆ. ಎಲ್ಲ ಪ್ರಾಬ್ಲಮ್ ನನಗೆ ಬಂದು ಅಟಕಿಸ್ಕೊಳ್ಳುತ್ತೆ. ಒಂದು 5 ನಿಮಿಷ ಇರೋ. ಆಡು ತಗೋ, ಜೊತೆಗೆ ಇದನ್ನೂ ತಗೋ. ರಾಡಲ್ಲಿ ಮಾಡಿಸ್ಕೋಕದೇನ ನಂತರ ಗಟ್ಟಿಗಿರುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಈ ಎರಡನೇದು ಹಿಂದೆಲ್ವೇನೋ. 1 ನಿಮಿಷ ಇರೋ ನೋಡೋಣ. ಏನು ಮಾಡೋದು ಅದಕ್ಕೆ ಹೇಳೋದು ಲವ್ ಮಾಡ್ಬಾರ್ದು ಅಂತ. ಅಯ್ಯೋ, ಏನು ಮಾಡೋದು ಹಾಂ ಮಗ, ನಮ್ಮ ಗಾಡಿ ಸರ್. ಮೇಡಮ್, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀವಿ. ಅಸಿಸ್ಟೆಂಟ್ ಮ್ಯಾನೇಜರ್ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತಾರೆ. ಲೆಟ್ ಮಿ ಹ್ಯಾಂಡಲ್ ದಿಸ್ ಸಿಚುಯೇಷನ್. ಓಕೆ, ನೀವು ಹೊರಡಿ, ಆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಸರ್ ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಬೇಡ ಮೇಡಮ್, ನೀವು ಈ ಸ್ಥಿತಿಲಿ ಇಲ್ಲಿರೋದು ಬೇಡ. ಓಕೆ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಮೇಡಮ್. ಓಕೆ ಸರ್, ನನಗೂ ಟೈಮ್ ಆಯಿತು, ನಾನು ಹೊರಡ್ತೀನಿ ಸರ್. ಪ್ಲೀಸ್ ಸರ್. ಬ್ಲಡಿ ನಾನ್ಸೆನ್ಸ್, ಗಾಡಿ ತೆಗೀರಿ. ರೀ, ಎಲ್ಲಿದ್ದೀರಾ? ನಿನ್ ರೀನ ಇಲ್ಲಿ ಕರಿ ಮಾಡ್ಕೊಂಡ್ ತಿಂತಾ ಇದ್ದೀನಿ. ಕೊಟ್ಟಿರೋ ದುಡ್ಡಿಗೆ 2 ಲಕ್ಷದ ಒಡವೆ ಕೊಟ್ರೆ ಬಾಕಿ ಕೌಂದೇಗ. ಇನ್ನು ಉಳ್ದಿದ್ದೆಲ್ಲ ಕೊಟ್ಬಿಟ್ಟು ನಿನ್ ಗಂಡನ್ ಕರ್ಕೊಂಡೋಗ್. ಹಲೋ 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 ಮೇಡಮ್ ಬನ್ನಿ ಹೋಗೋಣ. ಯಾಕೆ ಮೇಡಮ್ ಟೆನ್ಷನಲ್ಲಿದ್ದೀರಾ? ಅದು ಅಲ್ಲಲ್ಲಿ ಚಿಪಾಟಿ ಮಾರ್ಯವನ ನನ್ನ ಗೂರ್ಕಂತೀಯ ಮಗನ. ರೋಡ್ ಮ್ಯಾಗ ರಾಡ್ ಹಿಡ್ಕೊಂಡು ರೌಡಿಸಮ್ ಮಾಡ್ತೀರೇನ್ರಲ್ಲ? ಅಯ್ಯೋ ಸರ್, ನನ್ನ ಬೈಕ್ದು ರಾಡ್ ಡ್ಯಾಮೇಜ್ ಆಗಿದೆ ಅಂತ ತೋರ್ಸಕ್ಕೆ ಇಟ್ಕೊಂಡು ನಿಂತಿದೆ. ನೀವ್ ನೋಡಿ ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಏಯ್, ಈ ಕತಿ ಮತ್ತೆ ಯಾರ ಮುಂದೆ ಹೋಗಿ ಹೇಳ ಮಗನ, ನನ್ನ ಮುಂದೆ ಹೇಳಕ್ ಹೋಗ್ಬೇಡ. ಬಗ ಡೀರಿಯರ್ ಬಗ, ಗುರ್ಕೋಗೆಲ್ಲ ಸರ್ ಅಂತ ಮರ್ಯಾದೆ ಕೊಡ್ತಿದ್ಯಾ? ಈ ಮಕ್ಕಳ್ರಿಗೆ 10 ಹೊಂಡು ತನ್ನ ಚಡ್ಡಿ ಮ್ಯಾಗ ಕುಂಡ್ರಸ್ರಿ, ಗೊತ್ತಾಗ್ತೈತಿ. ನನ್ನ ಮೈ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ ನಿಮ್ಗೆ? ಪೊಲೀಸ್ನವ್ರಿಗೆ ಖದರ್ ತೋರಿಸ್ತೀಯ ಮಗನ? ಏಯ್, ನಾನು ಮೈ ಮುಟ್ಬೇಡ ಹೇಳಿದೀನಿ. ಏಯ್ ರೀ, ಅವ ಕತಿ ಹೇಳ್ತಾನ, ನೀವು ಹಂಗ ಕತಿ ಕೇಳ್ಕೊತ ನಿಂದ್ರಿ. ಆದ್ರಿ ಪೊಲೀಸ್ ಖದರ್ ತೋರಿಸ್ರಿ ಅವನಿಗೆ. ಸರ್ ಗಾಡಿ ನಮ್ಮಪ್ಪ ಸಾಯಿಸ್ತಾರೆ. ನಮ್ಮಪ್ಪ ಸಾಯಿಸ್ತಾರೆ. ಮೇಡಮ್, ನನ್ನ ಹತ್ರ ದುಡ್ಡು ಡಬಲ್ ಮಾಡೋಕ್ಕೆ ಒಂದು ಐಡಿಯಾ ಇದೆ, ಆದರೆ ನಮ್ಮ ಹತ್ರ ದುಡ್ಡೇ ಇಲ್ವಲ್ಲ. ಕರ್ಮ ಎಲ್ಲ ನಾವೇ ಕ್ಲೀನ್ ಮಾಡ್ಬೇಕು. ಸರ್ ಸರ್,
ರೀ ಏನ್ರಿ ಇವ್ರದ್ದು ಕೇಸು? ಸರ್ ರೋಡ್ನಾಗ ಕುಡ್ಕೊಂಡು ಗಲಾಟೆ ಮಾಡಕತ್ತಿದ್ರು ಸರ್ ಇವರು. ರೀ ಕುಡುಕ್ರನ್ನೆಲ್ಲ ಸೇರಿಸ್ಕೊಂಡು ಕುಡುಕ್ರು ಅಡ್ಡ ಮಾಡ್ಬೇಕಂತಿದ್ರ ಸ್ಟೇಷನ್ನ ಬಿಟ್ಟು ಕಳಿಸ್ರಿ. ಸರಿ ಸರ್. ಏಯ್ ಹೋಗ್ರ ಹೇಳ ಉಳಿದ್ರ ಮಕ್ಕಳ್ರು. ಹ್ಞೂ ಸರ್, ಇಲ್ಲ ಅಂದ್ರೆ ನರ್ಕನೇ ತೋರಿಸ್ತಿದ್ದೆ. ಮಿಸ್ ಆಗ್ಬಿಟ್ರ ನನ್ನ ಮಕ್ಕಳು. ಬನ್ರಿ ಬೇಗ. ಓಕೆ ಸರ್. ಸರ್ ಸಾರಿ ಸರ್. ಹೋಗಿ. ಸರಿ ಸರ್. ಸರ್ ಇದು SI ಶ್ರೀನಿವಾಸ್ ಅವರು ಒಳಗದಾರ ಹೋಗ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ ಹಾಂ ಸರ್ ಮೇ ಕಮ್ ಇನ್ ಸರ್. ಓಹೋ ಬ್ಯಾಂಕು ಸರ್. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಸರ್ ನಮಸ್ಕಾರ ಸರ್. ಹಾಂ ಏನ್ರಿ ಹೆಂಡ್ತಿ ನೆನ್ಸ್ಕೊಳ್ಳೋ ಟೈಮಲ್ಲಿ ನಾನು ನೆನ್ಸ್ಕೊಂಡ್ಬಿಟ್ಟಿದ್ದೀರಲ್ರಿ? ಸರ್ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್, ಪರ್ಸ್ನಲ್ ಪ್ರಾಬ್ಲಮ್ ಸರ್. ಹೌದು ಸರ್, ಪ್ಲೀಸ್ ಸರ್. ಸರ್ ನೀವೇ ಹೆಂಗಾರು ಸಾಲ್ವ್ ಮಾಡ್ಕೊಡ್ಬೇಕು ಸರ್, ಪ್ಲೀಸ್. ಹೌದು ಸರ್, ಪ್ಲೀಸ್ ಹೇಳ್ರಿ ಏನು ವಿಷಯ? ಸರ್ ಅದು ಏನಾಯ್ತು ಅಂದರೆ ಸರ್ ಇದೆ ಸರ್ ಪ್ರಾಬ್ಲಮ್. ಯಾವನ್ರಿ ಅವನು ಪಳಾರ್ ನನ್ನ ಮಗ? ಸರ್ ನನ್ನ ನಂಬರ್ ಎಲ್ಲ ಟ್ರೈ ಮಾಡಿ ಸಾಕಾಯ್ತು ಸರ್, ಏನ್ ಮಾಡಿದ್ರು ರೀಚ್ ಆಗ್ತಾ ಇಲ್ಲ ಸರ್. ಸರ್ ಒಂದ್ಸಲಿ ನೋಡಿ ಸರ್, ನೀವು ಒಂದ್ಸಲಿ ಪ್ಲೀಸ್ ಸರ್. ಸರಿ ಅವ್ನ ನಂಬರ್ ಕೊಡಿ. 9845314118 ಸರ್. ಈಗಲೂ ಸ್ವಿಚ್ ಆಫ್ ಬರ್ತಿದೆಯಲ್ರಿ? ಸರ್ ಈಗ ಏನು ಮಾಡೋದು ಸರ್? ಒಂದು ನಿಮಿಷ ಇರಿ. ಹಾಂ ಹಲೋ, ಈ ನಂಬರ್ನ ಟ್ರೇಸ್ ಮಾಡಮ್ಮ. 98453. ಹಾಂ ಸರ್, 31418. ಹಾಂ ಸರ್. ಸರ್ ಆ ನಂಬರ್ 7:30 ಸ್ವಿಚ್ ಆಫ್ ಆಗಿದೆ ಸರ್. ಲಾಸ್ಟ್ ಲೊಕೇಶನ್ ನೋಡಿ ಹೇಳಮ್ಮ. ಸರ್ ಅದು ಲಾಸ್ಟ್ ಲೊಕೇಶನ್ ಬಂದು ನಿಮ್ಮ ಏರಿಯಾದಲ್ಲಿರೋ ದೇವಸ್ಥಾನದ ಹತ್ರ ತೋರಿಸ್ತಾ ಇದೆ. ಸರಿ ಬಿಡಮ್ಮ. ಬ್ಯಾಂಕು ಇದು ತಕ್ಷಣಕ್ಕಾಗೋ ಕೆಲಸ ಅಲ್ಲ. ಒಂದು ಕೆಲಸ ಮಾಡು, ಬೆಳಗ್ಗೆ ಬಾ ನೋಡೋಣ. ಸರ್ ದಯವಿಟ್ಟು ಸರ್, ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್, ಏನಾದರೂ ಮಾಡಿ ಇವತ್ತೇ ಹೆಲ್ಪ್ ಮಾಡ್ಬೇಕು ಸರ್ ನೀವು, ದಯವಿಟ್ಟು ಸರ್. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಕೆಲಸ ಹೋಗೋಷ್ಟು ತೊಂದರೆನಾ ಸರ್? ಹೌದು ಸರ್. ಸರಿ, ನನಗೆಷ್ಟು ಕೊಡ್ತೀಯ? ಸರ್ ಬ್ಯಾಂಕ್ ಕ್ಯಾಶ್ ಸರ್, ಅದು ಪರ್ಸನಲ್ ಆಗಿದ್ರೆ ಕೊಟ್ಬಿಡ್ತಿದ್ದೆ ಸರ್. ಬ್ಯಾಂಕ್ದು ಕ್ಯಾಶು ಮಂತ್ ಎಂಡ್ ಬೇರೆ ಸರ್. ಇರ್ಲಿ ಒಂದು 50 ತಳ್ಳು. 50? ರೇ ಟಿಪ್ಸ್ ಕೊಡ್ಲಿಲ್ಲ ಅಂದ್ರೆ ಹೋಟೆಲ್ ಸರ್ವರೇ ಸರಿಯಾಗಿ ಸರ್ವ್ ಮಾಡಲ್ಲ ಸರ್. ಇನ್ನು ನಿನ್ನ ಪರ್ಸನಲ್ ಕೆಲಸ ಅಂತ ಬೇರೆ ಹೇಳ್ತಿದ್ಯಾ, ಅಂಥದ್ರಲ್ಲಿ ನಾನು ನಿನಗೆ ಫ್ರೀ ಸರ್ವಿಸ್ ಮಾಡಬೇಕಾ? ನೀನೇ ಯೋಚನೆ ಮಾಡು. ಸರ್ ಒಂದು 10,000 ರೂಪಾಯಿಗೆ ಫಿಕ್ಸ್ ಮಾಡೋಣ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್, ಫಿಕ್ಸ್ ಆಗ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ನನಗೂ ಬೇಡ ನಿನಗೂ ಬೇಡ, ಒಂದು 25 ತಳ್ಳು. ಸರ್ 25? ಸರ್ ಅಷ್ಟೆಲ್ಲ ಆಗಲ್ಲ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ಇದು ಆಗೋ ಕೆಲಸ ಅಲ್ಲ ಸರ್, ಹಂಗೆ ಅನ್ಬೇಡಿ ಸರ್, ಬ್ಯಾಂಕ್ದು ಸರ್, ಪ್ಲೀಸ್ ಸರ್. ಫೈನಲ್ ಆಗಿ ಎಷ್ಟು ಕೊಡ್ತೀಯಾ? ಸರ್ ಒಂದು 15,000ಕ್ಕೆ ಡೀಲ್ ಫಿಕ್ಸ್ ಮಾಡೋಣ ಸರ್, ಪ್ಲೀಸ್ ಸರ್. ಬಿಡು. ಮಹೇಶ, ಗಾಡಿ ತೆಗಿ, ರೌಂಡ್ಸ್ ಹೋಗ್ಬೇಕು. ಪ್ರೊಸೀಜರ್ ಪ್ರಕಾರ ಕಂಪ್ಲೇಂಟ್ ಕೊಡ್ರಿ ಅಲ್ಲಿ. ಪ್ಲೀಸ್ ಸರ್. ಸರ್ 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 ನಾವು ಕಸ್ಟಮರ್ ಇರೋ ಪ್ಲೇಸ್ಗೆ ಹೋಗ್ಬಿಡೋಣ ಸರ್. ಹಲೋ ಸರ್ ಆ ನಂಬರ್ ಆಕ್ಟಿವ್ ಆಯ್ತು. ಹೌದಾ? ಓಕೆ ಓಕೆ. ದೊಡ್ಡ ಬಿಚ್ಚ ಕಾಳುತ್ತಾನೆ, ಅವನ ಕೆಲಸ ಯಾವನ್ ಮಾಡ್ತಾನೆ. ಸರ್ ಒಂದು ಮಾತು ಹೇಳ ಸರ್. ಹೇಳಿ. ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ಸರ್. ಸರಿ ಸರ್, ಆ ದುಡ್ಡು ನಾವೇ ಹೊಡೆದ್ರೆ ಹೆಂಗೆ ಸರ್? ಏನು ಹೇಳ್ತಿದ್ದೀರಿ? ಸರ್ ಬ್ಯಾಂಕ್ ಅವ್ರು ಹುಡ್ಕೊಟ್ರೆ ಬರೀ ಮಂಗಳಾರತಿ ಕಾಸು ಸಿಗತ್ತೆ, ನಾವೇ ಪೂರ್ತಿ ದುಡ್ಡು ಹೊಡೆದ್ರೆ ಇಡೀ ಹುಂಡಿ ಕಾಸೆ ನಮ್ದಾಗ್ಬಿಡುತ್ತಲ್ಲ ಸರ್. ರೀ ಅದೇನು ಮಂಗಳಾರತಿ ಕಾಸಂತೆ ಹುಂಡಿ ಕಾಸಂತೆ ಕರೆಕ್ಟಾಗಿ ಹೇಳ್ರಿ. ಅಲ್ಲ ಸರ್, ಈಗ ಬ್ಯಾಂಕ್ ಅವ್ರ ಪರವಾಗಿ ಕೆಲಸ ಮಾಡಿದ್ರೆ ಒಂದು 15,000 ಕೊಡ್ಬೋದಲ್ವಾ ಸರ್? ಹೌದು. ಈಗ ನಾವೇ ಅವ್ನ ಹುಡುಕಿ ಅವನ ಬಾಯಿಗೆ ಒಂದಷ್ಟು ದುಡ್ಡು ತುರ್ಕಿ ಊರ್ ಬಿಟ್ಟು ಓಡಿಸ್ಬಿಟ್ರೆ ಇಡೀ ಹುಂಡಿ ಕಾಸೆ ನಮ್ದಾಗ್ಬಿಡುತ್ತಲ್ಲ ಸರ್. ಹೆಂಗೆ ಸರ್ ಐಡಿಯಾ? ಐಡಿಯಾ ಏನೋ ಸರಿ. ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಸರ್ 4 ದಿವಸ ಹುಡ್ಕೋತಾರ ಹುಡುಕಿ ಸಿಕ್ತಿಲ್ಲ, ಅಪ್ಸ್ಕೊಂಡಾದ ಅಂತ ಅಂದ್ಬಿಟ್ಟು ಕೇಸ್ ಕ್ಲೋಸ್ ಮಾಡಿದ್ರಾಯ್ತು. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಸರ್. ಪಾಪ ತಂಗಿಗೆ ಮದುವೆ ಮಾಡಬೇಕು ಅಂತಿದ್ದಾನೆ ಸರ್. ಹಾಂ ಸರ್. ನಮ್ಮ ಡಿಪಾರ್ಟ್ಮೆಂಟ್ನ ಈಗ ಅರ್ಥ ಮಾಡ್ಕೊಂಡ. ದಾರಿಗೆ ಬಂದ್ಬಿಟ್ಟ ಸರ್. ಬಂದ. ಹಲೋ ಟ್ರ್ಯಾಕ್ ಮಾಡಿದ್ರೇನ್ರಿ ಅವನ ಲೊಕೇಶನ್? ಮಾಡ್ತೀನಿ ಸರ್. ಸರ್ ಕರೆಕ್ಟಾಗಿದೆ ಲೊಕೇಶನ್, ನೀವು ಹೋಗಿ ಸರ್.
ಸರ್ ಸರ್ ಹುಷಾರ್ ಸರ್ ಸರ್ ನಿಧಾನ ಸರ್ ಸರ್ ನೋಡ್ಕೊಂಡೋಗಲೇ ನೀನ್ ನೋಡ್ಕೊಂಡೋಗಲೇ ಯಾರಿಗೆ ಹೇಳ್ತಾ ಇದ್ಯಾ ಹೋಗಲೇ ಹೋಗ ಸರ್ ಸ್ಟ್ರೈಟ್ ಹೋಗಿ ಲೆಫ್ಟ್ ಸರ್ ಆಯ್ತಾಯ್ತು ನೋಡಿ ಲಿಂಕ್ ಪಾರ್ಕ್ ಮಾಡಿದ್ದಾರೆ ಕಾಮನ್ ಸೆನ್ಸ್ ಇಲ್ಲ ಸರ್ 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 ಮಿಸ್ಟೇಕ್ ಆಯ್ತು ಸರ್ ಈ ರೋಡಲ್ಲ ಸರ್ ಪಕ್ಕದ ರೋಡು ಏಯ್ ಪೆಕ್ಕರ್ ನನ್ನ ಮಗನೇ ಕರೆಕ್ಟಾಗಿ ಹೇಳಕ್ಕಲ್ಲ ನಿಂಗೆ ಸರ್ ಸರ್ ನಿಮ್ಮನ್ನು ಕಟ್ಕೊಂಡು ಸಾಯ್ಬೇಕು ನಾವಿಲ್ಲಿ ಹೆಂಗಿವಾಗ ಸರ್ ಹಿಂಗೆ ಲೆಫ್ಟ್ ಸರ್ ಲೆಫ್ಟ್ ರೈಟಾ ಸರ್ ರೈಟ್ ಸರ್ ಕರೆಕ್ಟಾಗಿ ಹೇಳು ಸರ್ ಹಂಗೆ ಸ್ಟ್ರೈಟ್ ಸರ್ ಸ್ಟ್ರೈಟಾ ಹಾಂ ಸರ್ ಹಾಂ ಸರ್ ಸ್ಟ್ರೈಟಾ ಹೆಂಗೆ ಸರ್ ಸ್ಟ್ರೈಟ್ ಸರ್ ಏಯ್ ಕರೆಕ್ಟಾಗಿ ಹೇಳಪ್ಪ ನೀನು ಸರ್ ನೋಡಿ ಸರ್ ನೋಡಿ ಸರ್ ನೋಡಿ ಎಲ್ಲಿ ಸರ್ ನೋಡಿ ಸರ್ ಸ್ಟ್ರೈಟ್ ಸರ್ ಯಾವ ಮನೆ ತೊಡ್ಕೋದು ಡೋರ್ ನಂಬರ್ ಬೇರೆ ಇಲ್ಲ ಇಲ್ಲಿ ಸರ್ ಯಾರನ್ನ ಕೇಳ್ತೀನಿ ಸರ್ ನೋಡು ಇಲ್ಲಿ ಯಾರೋ ಬರ್ತಾರೆ ಕೇಳೋಣ ಸರ್ ಇವರೇ ಕೇಳು ಸರ್ ನಮಸ್ತೆ ರಾಜ ಅವ್ರ ಮನೆ ಯಾವುದು ರೋಜಾನಾ ಕರೆಕ್ಟಾಗಿ ಕೇಳ್ರಿ ರಾಜ ಸರ್ ರಾಜ ರಾಜ ಅವ್ರ ಮನೇನಾ ಅಲ್ಲಿ ನೋಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೋಗ್ರಿ ಸಂಕೋಚ್ ಹೋಗ್ರಿ ಆಂಜನೇಯ ಜೈ ಶ್ರೀರಾಮ್ ಹೋಗ್ರಿ ಸರಿ ಸರ್ ಹೋಗ್ರಿ ನೀವು ಬನ್ನಿ ಸರ್ ಪಾರ್ಕ್ ಮಾಡಿ ಬಂದೆ ನಾನು ಹೋಗಿ ಹುಷಾರ್ ಬನ್ನಿ ಸರ್ ಸರ್ ಒಳಗಡೆ ಇರ್ಬೇಕು ಸರ್ ಸರಿ ಬಾಬಾ ಹೆಂಗಾರ ಮಾಡಿ ರಿಕವರಿ ಮಾಡ್ಬೇಕು ಸರ್ ಬನ್ನಿ ಥ್ಯಾಂಕ್ ಯು ಸರ್ ಬನ್ರಿ ಕಾಫಿ ಕುಡಿತಿರೋ ಟೀ ಕುಡಿತಿರೋ ಸರ್ ಅದೆಲ್ಲ ಏನು ಬೇಡ ಸರ್ ದಯವಿಟ್ಟು ರಾಜನ್ ಹುಡ್ಕೊಟ್ಬಿಡಿ ಸರ್ ಪ್ಲೀಸ್ ಸರ್ ರಾಜನ ಹೂ ಸರ್ ಅಲ್ಲೇ ಇದ್ದಾರಲ್ರಿ ಸರ್ ಆ ರಾಜ ಅಲ್ಲ ಸರ್ ಸರ್ ಇವನು ಓ ಇವನಾ ನಮ್ಮ ಮನೇಲಿ ಬಾಡ್ಗೆಗಿರೋ ರಾಜ ನನ್ಗೆ 3 ತಿಂಗಳಿಂದ ಬಾಡ್ಗೆ ಕೊಡಕ್ ಸತಾಯಿಸ್ತಾವ್ನೆ ಯಾವಾಗ ನೋಡಿದ್ರು ಈ ಫ್ರೆಂಡ್ ಗೋಡನಲ್ಲಿ ಕುಡಿತಾ ಕೂತಿರ್ತಾನೆ ಸರ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಇಲ್ಲಿ ಲೆಫ್ಟ್ ತಗೋ ಲೆಫ್ಟಾ ಇಲ್ಲೇ ಲೆಫ್ಟ್ ತಗೋ ಇದೇ ಲೆಫ್ಟ್ ಸರ್ ನೆಕ್ಸ್ಟ್ ಲೆಫ್ಟ್ ತಗೊಳ್ಳಿ ಸರ್ ಹಾಗೆ ಮುಂದೆ ಬಂದೆ ಲೆಫ್ಟ್ ತಗೊಳ್ಳಿ ಸರ್ ಲೆಫ್ಟ್ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಸರ್ ಸ್ಟ್ರೈಟ್ ಅಂತೆ ಸರ್ ರೈಟ್ ತಗೊಳ್ಳಿ ರೈಟ್ ಸರ್ ಅದೇ ಲೆಫ್ಟ್ ತಗೊಳ್ಳಿ ಸರ್ ಆಯ್ತಮ್ಮ ಸರ್ ಕೇಳಿ ರೈಟಾ ಇಲ್ಲ ಲೆಫ್ಟ್ ತಗೋ ಓ ಲೆಫ್ಟ್ ಅಂತ ಲೆಫ್ಟ್ ಅಂತೆ ಸರ್ ಇಲ್ಲೇನಾ ಹೌದು ಸರ್ ಸ್ಟ್ರೈಟ್ ಹೋಗಿ ಆಯ್ತು ಸ್ಟ್ರೈಟ್ ಅನ್ನಮ್ಮ ಹಾ ಕರೆಕ್ಟು ಹಾ ಕರೆಕ್ಟು ಹೋಗು ವಾಪಸ್ ಬನ್ನಿ ಸರ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಡಿ ರಿವರ್ಸ್ ತಗೋ ರಿವರ್ಸ್ ತಗೋ ನೋಡ್ಕೊಳ್ರಿ ಹಿಂದೆ ಸರ್ ಸ್ಟ್ರೈಟ್ ಸರ್ ಹಂಗೆ ಮುಂದೆ ಸ್ಟ್ರೈಟ್ ಹೋಗು ಎಸ್ ಸರ್ ಸ್ಟ್ರೈಟ್ ಹೋಗು ಸರಿನೇನಮ್ಮ ಹಾ ಸರ್ ಹಾಗೆ ಮುಂದೆ ಹೋಗಿ ಸರ್ ಸ್ಟ್ರೈಟ್ ಅಯ್ಯಪ್ಪ ಸರ್ ಗೋಡೆ ಡೆಡ್ ಎಂಡ್ ಇದೆಯಲ್ಲ ಸರ್ ಏನ್ ಗಾಡಿನ ಗುದ್ಕೊಂಡು ಹೋಗ್ಲಾ ನಾನು ಅಲ್ಲ ನಮ್ ಕಾಲದಲ್ಲಿ ಇದು ಗೋಡೆ ಇರ್ಲಿಲ್ವಲ್ಲ ಹೌದು ನಿಮ್ ಕಾಲದಲ್ಲಿ ಇರ್ಲಿಲ್ಲ ನಮ್ ಕಾಲದಲ್ಲಿ ಇದೆ ಹೆಂಗ್ ಹೋಗ್ಬೇಕು ಹೇಳಿ ಒಂದ್ ಕೆಲ್ಸ ಮಾಡು ಪಕ್ಕದೊಳಗೆ ತಿರ್ಗಿಸ್ಕೊಳ್ಳ ಇದೇನ್ ಸರ್ ಇದು ಡೆಡ್ ಎಂಡು ಅಯ್ಯೋ ಯಾರು ಸರ್ ಹೇಳು ರಾಮಾಯಣ ಆಗೋಯ್ತು ಏನಮ್ಮ ಇದು ಸರ್ ಅದಲ್ಲ ರೈಟ್ ತಗೋಬೇಕಿತ್ತು ನೀವು ಏನಮ್ಮ ರೈಟ್ ಅಂತೀಯ ಲೆಫ್ಟ್ ಅಂತೀಯ ಲೆಫ್ಟ್ ಅಂತೀಯ ಕರೆಕ್ಟಾಗಿ ಹೇಳಮ್ಮ ಏನ್ ಟವರ್ ಮೇಲೆ ಹತ್ತು ಕೂತ್ಕೊಳ್ಳ ಸರ್ ಸ್ಟ್ರೈಟೇ ಹೋಗಿ ಸರ್ ನೀವು ರೈಟು ಅಂತೀರಾ ಲೆಫ್ಟು ಅಂತೀರಾ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಪ್ಪ ಎಲ್ಲ ಸರಿ ಆಯ್ತದೆ ನೀವಿದ್ದೀರಲ್ಲ ಅಲ್ಲೇ ತೋರಿಸ್ತಾ ಇದೆ ಸರ್ ಇಲ್ಲೇನಾ ಹೌದು ಸರ್ ಅಲ್ಲೇ ಲೊಕೇಟ್ ಆಗ್ತಿದೆ ಸರ್ ಹಲೋ ಹಲೋ ಅಣ್ಣ ಎಲ್ಲಿದೀಯೋ ಎಲ್ಲೋ ಇದೀನಿ ಹೇಳೆ ಅಣ್ಣ ಗೋಬಿ ತಗೊಂಬರೋ ಗೋಬಿ ಗೋಬಿನಾ ಏಯ್ ನಂದೇಲ್ ಚಿತ್ರಾನ್ನ ಆಗಿದೆ ಇಡೇ ಗೂಬೆ ಸೀದಾ ಹೋಗು ಏಯ್ ರೀ ಸಂಕೋಚ್
ಯಾರ್ರೀ ಅದು ಮುಂದೆ ಓಡ್ಸೈ ಸುಮ್ಮನೆ ಏನಂದೆ nonsense ಸಾರಿ fellow? ಸಾರಿ ಸರ್ ಮಾಡ್ಕೋಬೇಡ. ಸಾರಿ ಸರ್ ತೆಗಿ ಫೋನ್ ಸರ್ ಇಲ್ಲ ಸಾರಿ ಸರ್ ಅಯ್ಯೋ ಸುಮ್ಮನಿರಯ್ಯ ಸಾರ್ ದಾರಿ ಹೇಳಿ ಸಾರ್ ನೀವು ಸ್ಟ್ರೈಟ್ ಅಂತೀರಾ ಲೆಫ್ಟ್ ಅಂತೀರಾ ರೈಟ್ ಅಂತೀರಾ ನಾನು ಏನ್ ಮಾಡ್ತಾ ಇರ್ಬೇಕಿಲ್ಲಿ ಸತ್ತೋಗ್ಬಿಡ್ಗುರು ನೀನು ಬದುಕಿದ್ ಏನ್ ಪ್ರಯೋಜನ ಅನ್ನಕ್ ದಂಡ ಭೂಮಿಗೆ ಬಾರ ನೀನು ಸಾಯಿಲ್ಲ ನನ್ನ ಬದುಕಕ್ ಬಿಡಲ್ಲ ನಿನ್ನೆ ಫೋನ್ ಕಟ್ ಮಾಡಿದ್ರೆ ನಾನೇ ಸತ್ತೋಗ್ಬಿಡ್ತೀನಿ ನನ್ನ ಬೇಬಿ ಕಾಡುವಳು ನಿಂತ್ಕೊಳ್ಳೋ ಅಮ್ಮ ಪ್ಯಾಂಟ್ ಬೇರೆ ಬಿಚ್ಕೋತೈತೆ ಲಾಕ್ ಆಗೈತೆ ಕೀ ಎಲ್ಲೋ ಲೇ ಅಲ್ಲೇ ತಗೊಂಡೋಯ್ತ ನೋಡು ಆಯ್ತೆ ಹೋಗೋ ಅಣ್ಣ ಏನ್ರಿ ಟೋಕನ್ ಎಲ್ರೋ ಟೋಕನ್ನ ಏನ್ ಟೋಕನ್ ಅಣ್ಣ ದುಡ್ಡು ಕೊಟ್ಟು ಟೋಕನ್ ತಗೊಂಡ್ರೆ ಎಂಟ್ರಿ ಹೋಗ್ರೋ ನೆಕ್ಸ್ಟ್ ಯಾರು ಇವನು ಆಚೆ ಹಾಕ್ಬಿಟ್ಟನಪ್ಪ. ಏನ್ ಮಾಡೋದೀಗ ಹೋಗ ಟೋಕನ್ ತೊಗೋಬೇಕು ಮೇಡಮ್, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡಿ. ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಅಲ್ಲೆಲ್ಲ ನೀವು ಬರೋದು ಚೆನ್ನಾಗಿರಲ್ಲ, ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ. ಆಯ್ತು. ಲೋ ಮಗ, ಅವ್ರು ನೋಡಿದ್ರೆ ಟೋಕನ್ ಬೆಟ್ಟಿಂಗ್ ಅಂತ ಏನೋ ಹೇಳ್ತಾರೆ. ಕಾಸೆಲ್ಲಿದೆಯೋ ಮಗ, ನನ್ನ ಹತ್ರ ಒಂದು ಐಡಿಯಾ ಇದೆ, ಆದ್ರೆ ನಂಗೆ ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ಇವಾಗ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಬ್ಯಾಂಕ್ ಅಂತೂ ಕಟ್ಟಕ್ಕಾಗಲ್ಲ. ಅದೇ ದುಡ್ಡನ್ನ ಇಲ್ಲಿ ಕೊಟ್ಬಿಟ್ಟು ಎಂಟ್ರಿ ಆಗೋಣ. ಮಗ, ನನ್ನ ಬಗ್ಗೆ ಅಲ್ಲ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. 2,500,000 ಆದ್ರೆ ಬೆಲ್ಟಲ್ಲೇ ಇಟ್ಟು 1,50,000 ಲಕ್ಷದ ಗಾಡಿ ಹೋದ್ರೆ ನೀ ಬದುಕೋದೇ ಡೌಟು. ನೋಡಪ್ಪ, ನಾನು ಹಿಂಗೆ ಹೊಂಟೈತೀನಿ. ಸರಿ ಆಯ್ತು, ಏನೋ ಮಾಡಿ ಸಾಯಿ. ಎರಡಲ್ಲ ಮುಟ್ಟು. ಯಾಕೋ ಮುಟ್ಟ ಇದು ಬೇಡ ಮಗ, ಇದು ಅವಲಕ್ಕಿ ಪವಲಕ್ಕಿ ಕಾಂಚನ ಮಗ, ಹೋಗಿ ಇದು ಕಟ್ಟು. ನಾನು ಯಾಕೆ ಹೋಗ್ಲಿ? ನೀನು ಅರ್ಜುನನ್ ತರ, ನಾ ಕೃಷ್ಣನ್ ತರ ಹೇಳ್ತಾ ಇದ್ದಾನೆ, ಹೋಗು. ಏನೋ ಬಿಲ್ಡಪ್ ಅಲ್ಲಿ ಹೇಳ್ಬಿಟ್ಟೆ, ಏನಾಗುತ್ತೋ ಏನೋ. ಅಣ್ಣ ನಂದೊಂದು. ಅಣ್ಣ ಅಣ್ಣ ಸೈಡ್ ಅಣ್ಣ 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 ಇಲ್ಲಿ ಇಲ್ಲ, ನನ್ಗೊಂದು ಟೋಕನ್. ಗುರು, ಹೊಸ ಹುಡುಗಲ್ಲ ವರ್ಕ್ ಆಗಲ್ಲ, ನಮ್ಮ ಹಳೆ ರಫೀಕ್ ಮೇಲೆ ಕಟ್ಟಾನ. ಗುರು, ಅವನು ಹೊಸ ಫೈಟ್ರು, ಆದ್ರೆ ಪಂಟ್ರು ಗೊತ್ತಾ? ಅದಕ್ಕೆ ಅವನು ಹೊಡಿಯೋ ಒಂದೊಂದು ಏಟಿಗೆ ಇಡೀ ಫ್ಯಾಮಿಲಿ ನೆನೆಸ್ಕೋಬೇಕು, ಹಂಗೆ ಹೊಡಿತಾನೆ ಗೊತ್ತಾ? ನಾನು ಹೇಳ್ತಾ ಇದೀನಲ್ಲ, ಅವನ ಮೇಲೆ ಕಟ್ಟಾನ. ಮಗ, ಅವ್ನು ಯಾರೋ ಫೈಟ್ರು ಪಂಟ್ರು ಅಂತ ತಲೆ ಕೆಡಿಸ್ತವ್ರು ಕಣೋ, ನಾವು ಗೆಲ್ತೀವಲ್ವಾ? ನಂಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಗಾಡಿ ಇಂಪಾರ್ಟೆಂಟು. ಮಗ, ನೀನು ಈ ಬೆರಳು ನಂಬಿದ್ಯಾ ತಾನೆ? ಚಿಂದ ಅಂತ ಬೆರಳು, ಬಾರ ಗೆಲ್ಲಿಸ್ತೀನಿ ನಾ. ನಮ್ಮ ಹತ್ರನೂ ಇದೆ ಗುರು. ಅಣ್ಣ ನಮಸ್ಕಾರ. ಯಾರು ಗುರು ಇವನು? ಒಳ್ಳೆ ಡಾನ್ ತರ ಹೋದಾ? ಡಾನ್ ತರ ಅಲ್ಲ, ಡಾನೆ ಈ ಅಡ್ಡದ ಓನರ್. ಮಗ ಬೆರಳಿಟ್ಕೊಳ್ಳೋ. ಗುರು, ಇವ್ನ ಮೇಲೆ ಕೊಡಿ, ಇವ್ನ ತಗೊಳ. ಏಯ್ ಹೋಗ, ಏಯ್ ಅವನ ಮೇಲೆ ಕರ. ಏನು ಇಷ್ಟು ಕ್ರೌಡಾಗೈತೆ? ಆಟೋ ಓಡಿಸೋನು ಇಲ್ಲೇ ಅವನು, ಆಂಟಿ ನೋಡ್ಸೋನು ಇಲ್ಲೇ ಅವನು, ಎಳ್ಳಿ ಹೊಡಿಯೋರು, ಎಣ್ಣೆ ಹೊಡಿಯೋರು ಎಲ್ಲ ಇಲ್ಲೇ ಅವರಲ್ಲ ಮಗ. ಹುಡ್ಕೊಂಡು ಹುಡ್ಕೋ ಹೋಗಿ. ನಿಲ್ಸು, ನಿಲ್ಸು. ಇದೇ ರಾಜನ ಅಡ್ಡ. ಅಯ್ಯಪ್ಪ, ನೀವು ಹೋಗಿ ಹುಡುಕ್ತಾ ಇದೆ, ನಾನು ಒಂದ ಮಾಡ್ಕೊಂಡ್ ಬರ್ತೀನಿ. ಸರಿ. ಅಯ್ಯೋ, ಓ ಪಂಚೆ ರೀ ಬನ್ರಿ ಹುಡ್ಕೋಣ. ಹೆಲ್ಮೆಟ್ ಸರ್. ಎಲ್ಲಿ ಅಂತ ಹುಡ್ಕೋದ್ ಗುರು ಇವನ್ನ? ಸಾರಿ. ಈ ತಾಮ್ರ ತಲೆ ಎಲ್ಲೋ ನೋಡಿದ್ದೀನಲ್ಲ. ಅಣ್ಣ ಇದ್ದಂಗೆ.
ಅಲ್ಲಡ ಅಕ್ಕ 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 ನಾನೇ ಗೆಲ್ಲದ ಅಕ್ಕ ನೋಡಿ ಅದು ಅಕ್ಕ ಯಾರಿಗೆ ಸಾರಿ ಹೋಗ ಆ ಕಡೆ ಅಕ್ಕ ಕಮಾನ್ ಗುರು ಕಮಾನ್. ಇಲ್ಲಡ ಮಗನೇ 10 20 30 ಮಸ್ತ್ ಆತು ಓಡಿ. He's here to fight or death here. Let's make the way for the boss. He's a man with the golden heart here. He's here to fight or death here. Let's make the way for the boss. ಗ್ರೌಂಡಲ್ಲಿ 10 ಜನ ಸಿಕ್ಕಿದ್ರು ಹೊಡೆದಾಕ್ಬಿಡ್ತಾನೆ. ರಿಂಗಲ್ಲಿ ಒಬ್ಬನೇ ಸಿಕ್ಕಿದ್ರೆ ಬಿಟ್ಬಿಡ್ತಾನ. Thanks, bro. Wait for the show. Michael from the streets of Goa. Yes. Hip hip hooray! Hip hip hooray! From the streets of Goa. Michael! ಇವತ್ತಿನ ಫೈನಲ್ ಮ್ಯಾಚ್ ಶುರು. ಏನ್ ನೋಡ್ತೀನಿ ಇಕ್ಕು ಗುರು ಹೊಡಿಗುರು. ಅಯ್ಯೋ He's a man with the golden heart here. He's here to fight or death here. Let's make the way for the boss. He's a man with the golden heart here. He's here to fight or death here. Let's make the way for the boss. ಬರ್ಲೆ ಬಾರೋ ವಾಪಸ್ ಹುಡಿ My dear folks, ಯಂಗ್ಸ್ಟರ್ ಅಂತ ಕೇರ್ಲೆಸ್ ಮಾಡಬೇಡಿ. ನನಗೆ ಅಖಾಡ ಹೊಸ್ತು ಆಟ ಅಲ್ಲ. ಆಡ್ಕೊಂಡು ಹೊಡಿಯೋದು ಅಡ್ಡಾಡ್ಸ್ಕೊಂಡು ಹೊಡಿಯೋದು ಎರಡು ನಂಗೆ ಗೊತ್ತು. ವೈತ
ನಾನು ಹೇಳ್ದೆ ಅವನ ಮೇಲೆ ಕಟ್ಟಣ ಅಂತ ಎಲ್ಲ ಪೋಚಿ ಗೆದ್ಬಿಟ್ಟೆ 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 ದುಡ್ಡು ಡಬಲ್ ಮಾಡ್ಬಿಟ್ಟೆ. ಇನ್ನೊಂದು ಮಗ ಮಾತ್ರ ಕಾಣಿಸ್ತಾ ಇಲ್ವಲ್ಲಪ್ಪ. ಮಗ ಅಲ್ಲೇ ಅವನು ನಡಿಯೋ ಹುಡುಗಿಲ್ ಬಿದ್ದೋಗ್ಬಿಟ್ಟವನಲ್ಲ. ನೋಡೋ ಮುಚ್ಕೊಂಡು ಕೀ ಹುಡ್ಕೋ. ಸರಿ ಮಗ ಕೀನು ಸಿಕ್ತು ದುಡ್ಡು ಸಿಕ್ತು. ಅಣ್ಣ ಮಂಗಳೂರು ಡಾನ್ ಎಲ್ಲ ಒಂದೇ ಸತಿಗೆ ಬರ್ತಾ ಇದೆ. ಒಳ್ಳೆ ನನ್ನ 1 ಗಂಟೆ ಡುಮಾಲು ರಸಲ್ಪೇಟೆ ಡೆಲಿವರಿ ಆವಡು. ಓಕೆ ಬೈ. ರಾಕೆಟ್ ಅಲ್ಲಿ ಅಣ್ಣ ರಾಜ ತಗೊಂಡು ಅವನಿಗೆ ಯಾಕೋ ಕೊಟ್ಟೆ. ಹುಷಾರಣ್ಣ. ಸಲ್ವಾ ಗನ್ನೆಲ್ಲಿ ಕಾರಲ್ಲಿದ್ದಣ್ಣ. ರಾಜಾ ಅಣ್ಣ ಅಣ್ಣ ಬನ್ನಿ ಹೋಗೋಣ. ಆಗ್ದಿರೋ ಕೆಲ್ಸಕ್ಕೆ 5 ವರ್ಷದಿಂದ ಕಾಂಟ್ರಾಕ್ಟ್ ತಗೊಂಡಿದ್ಯಾ. ಎಲ್ಲ ಬಿಟ್ಟು ಮನೆ ಮುಂದೆ ಮಟನ್ ಶಾಪ್ ಹಾಕೋ, ಇಲ್ಲ ಅಂದ್ರೆ ನಾನೇ ನಿನ್ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬೇಕಾಗ್ತದೆ. ಅರೆ ಇಸ್ಕಿ ಕ್ಯಾರೆ ಇಸ್ಕಿ ದಿಮಾಕ್. ಖಾಲಿ ಇರೋ ಕುರ್ಚಿಗೆ ಖರ್ಚಿಪಾಕಿ ಡಾನ್ ತರ ಮೆರೆಯೋದಲ್ಲ, ನಿನ್ನನ್ನ ಕೆಡವೆ ಆ ಜಾಗಕ್ಕೆ ನಾನ್ ಬರ್ತೀನಿ. ಖರ್ಚಿಪ್ ಹಾಕೊಂಡ್ ಕೂತಿದ್ರೇನು, ಕಡಕ್ಕಾಗೆ ಕೂತಿರೋದು. ದಮ್ಮಿದ್ರೆ ಲಡಾಯಿಸು ನೋಡೋಣ. ಗ್ಯಾಂಗ್ ವಾರ 100. ಹಲೋ ಗ್ಯಾಂಗ್ ವಾರ್. ಚಾರ್ಲಿ ರಿಸೀವಿಂಗ್, ಚಾರ್ಲಿ ರಿಸೀವಿಂಗ್. ಏಯ್ ಡಾಲರ್ಸ್ ಪಟೇಲ್ ಗ್ಯಾಂಗ್ ವಾರ್ ಅಂತ. ನಡ್ರಿ ಬೇಗ, ನಡ್ರಿ ನಡ್ರಿ ಬೇಗ ನಡ್ರಿ. ಹಣೆ ಬರಹನ ಯಾವ ದೇವ್ರು ಬರೆಯಲ್ಲ,
ನಮಗೆ ನಾವೇ ಬರ್ಕೋಬೇಕು. ಅದು ಬೇಕು ಇದು ಬೇಕು ಅಂತ ದೇವ್ರ ಹತ್ರ ಕೇಳ್ತಾನೆ ಇದ್ರೆ ಒಂದಿನ ದೇವರು ನಿನ್ನ ಕೈಲಾಗದೇ ಇರೋನು ಅಂತ ಅನ್ಕೋತಾನೆ. ಒಬ್ಬ ಕಾಲಿಲ್ದಿರೋನು ಆ ದೇವ್ರ ಹತ್ರ ಎಷ್ಟೇ ಕೇಳ್ಕೊಂಡ್ರು ಅವನಿಗೆ ಕಾಲಂತೂ ಬರಲ್ಲ. ನಮ್ಮ ಜೀವನಕ್ಕೆ ಏನು ಬೇಕೋ ನಾವೇ ಪಡ್ಕೋಬೇಕು. ಜೀವನದಲ್ಲಿ ಏನೋ ಪಡ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅದನ್ನು ಪಡ್ಕೊಳ್ಳೋ ಆಸೆ ಹಿಂದೆ ಓಡಬೇಡ. ಆ ಆಸೆ ಪಡ್ಕೊಳ್ಳೋಕ್ಕಿರೋ ಅರ್ಹತೆ ಹಿಂದೆ ಓಡು. ಈ ಸಮಾಜದಲ್ಲಿ ಪ್ರತಿಯೊಬ್ಬನೂ ಕಿಲಾಡಿನೇ, ಆದರೆ ಕಿರೀಟ ಹಾಕೊಳ್ಳೋ ತಾಕತ್ತಿರೋನೆ. ಕಿಂಗ್ ಮಗ ಏನೋ ನಡೀತಾ ಇದೆಯೋ ಅಲ್ಲಿ? ಗಾಡಿ ನಿಲ್ಸು ಗಾಡಿ ನಿಲ್ಸು ಗಾಡಿ ನಿಲ್ಸು. ನಿಲ್ಲಿಸ್ತೀನಿ. ಅಲ್ಲೋಡೋ ಡ್ಯಾನ್ಸಿಂಗ್ ಕಾರು. ಇದು ಹೋಗ್ ನೋಡು. ತೆಗೆದ್ ನೋಡು. ಹತ್ತೋ ಹತ್ತೋ ಗಾಡಿ ಹೋಗೋಣ. ಹತ್ತೋ. ನಾನೇ ಏನಾಯ್ತು? ಏನಾಯ್ತು? ನಂದೇ ಒಂದು ಏನಾಯ್ತು ಹೇಳಿ? ದೇವ್ರೆ ದಯವಿಟ್ಟು ಏನಾದರೂ ಮಾಡಪ್ಪ ಪ್ಲೀಸ್ ಪ್ಲೀಸ್. ಜೈ ಶ್ರೀರಾಮ್. ಹಾಯಾಗಿ ನಿದ್ದೆ ಮಾಡುವ ಭಗವಂತನಿಗೂ ಹುಂಡಿಯ ಮೇಲೆ ಕಣ್ಣಿದೆ. ಇಂದಲ್ಲ ನಾಳೆ ಸಾಯುವ ದೈದೋಷ್ಟನಿಗೂ ದುಡ್ಡೇ ಮುಖ್ಯವಾಗಿದೆ. ರೇಂಜಲ್ಲೇ ನೀನು ಮಾತಾಡು, ಸತ್ಯಕ್ಕೆ ಸುಳ್ಳೆ ಮುಳ್ಳುಗುರು. ನೀ ಓಡೋ ಓಟವು ಮಿಂಚಿನ ಹುಡುಕಾಟವು, ಲೆಕ್ಕಿ ಕಲ್ಲೆಕ್ಕದ ಆಟವು. ಆ ಬೇಲಿ ಮುಳ್ಳಿಗೆ ಸಿಕ್ಕದ ನರಮಾನವ ದುಡ್ಡಿನ ಹಳ್ಳಕ್ಕೆ ಬಿದ್ದನು. ಲೋಕಾನೆ ಪಗಡೆ ಆಟವು, ಮನೆಯಿದ್ರೆ ಮಲ್ಗು.